ಕಂದಾಯ ಇಲಾಖೆ ಅಧಿಕಾರಿಗಳ ಪ್ರಗತಿ ಪರಿಶೀಲನೆಯನ್ನು ಮಾಡ್ತೇವೆ. ಮತ್ತು ಇವತ್ತಿನ ಈ ತಿಂಗಳ ಪ್ರಗತಿ ಪರಿಶೀಲನೆ ಸಭೆಯನ್ನು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಬೆಳಗ್ಗೆಯಿಂದ ಇಲ್ಲಿವರೆಗೂ ಮಾಡಿದ್ದೇವೆ. ಅದರಲ್ಲಿ ಒಂದು 5-6 ಪ್ರಮುಖವಾದಂತಹ ಕಾರ್ಯಕ್ರಮಗಳ ಪ್ರಗತಿಯನ್ನ ತಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ. ಒಂದು, ನಾವು ನಮ್ಮ ಇಲಾಖೆಯಲ್ಲಿ ಕೆಲಸ ಮಾಡತಕ್ಕಂತಹ ಗ್ರಾಮ ಆಡಳಿತ ಅಧಿಕಾರಿಗಳು ಅಂದ್ರೆ ವಿಲೇಜ್ ಅಕೌಂಟೆಂಟ್ ಅಂತ ಕರೀತಾರೆ. ಈಗ ಅವ್ರನ್ನ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಕರೀತೇವೆ. ಅವರು ನಮಗೆ ಸ್ವಂತ ಕಚೇರಿ ಇಲ್ಲ, ಊರಿನಲ್ಲಿ ಎಲ್ಲೋ ಇಟ್ಕೊಂಡು ಕೆಲಸ ಮಾಡಬೇಕು ಅಂತ ಹೇಳಿ 1-2 ಬಾರಿ ಧರಣಿನೂ ಕೂಡ ಮಾಡಿದ್ದಾರೆ. ಇದು ಇವತ್ತಲ್ಲ, ಬಹುಶಃ ಸ್ವಾತಂತ್ರ್ಯ ಪೂರ್ವದಿಂದನೂ ಕೂಡ ಅವರು ಚಾವಡಿಗಳಲ್ಲಿ ಕೆಲಸ ಮಾಡ್ತಾ ಇದ್ರು. ಈಗ ಚಾವಡಿಗಳು ಹೋಗಿದ್ದಾವೆ, ಊರುಗಳಲ್ಲಿ ಉಳಿದಿಲ್ಲ. ಹಾಗಾಗಿ BAOಗಳು ಕಚೇರಿಗಳು ಇಲ್ಲದೆ ಕೆಲಸ ಮಾಡೋದಕ್ಕೆ ಯಾವುದೇ ನಿರ್ದಿಷ್ಟವಾದಂತಹ ಸ್ಥಳ ಇಲ್ಲದೆ ಇರೋದು 50 ವರ್ಷದಿಂದ ಬಂದಿರುವಂತಹ ಸಮಸ್ಯೆ. ಈಗ ಅದಕ್ಕೊಂದು ಶಾಶ್ವತ ಪರಿಹಾರ ಮಾಡಲೇಬೇಕು ಅಂತೇಳಿ ನಾವು RDPR ಇಲಾಖೆಯವರ ಜೊತೆಗೆ ಸಭೆ ಮಾಡಿದ್ದೀವಿ. ಎಲ್ಲೆಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ಅವರಿಗೆ ನಮ್ಮ ಕಂದಾಯ ಇಲಾಖೆಯ VAಗಳಿಗೆ ಸ್ಥಳಾವಕಾಶ ಮಾಡಿಕೊಡ್ಲಿಕ್ಕೆ ಸಾಧ್ಯ, ಅಷ್ಟು ಕಡೆ ಅವರಿಗೆ ಕಚೇರಿಗಳನ್ನ ಮಾಡಿಕೊಡ್ಬೇಕು ಅಂತ ಆದೇಶವನ್ನು ಮಾಡಿ ಎಲ್ಲ DCCOಗಳ ಜೊತೆ ನಾನು ಕೂಡ ಸಭೆ ಮಾಡಿ ತಕ್ಷಣ ನಮ್ಮ ಗ್ರಾಮಾಡಳಿತ ಅಧಿಕಾರಿಗಳಿಗೆ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಸ್ಥಳಾವಕಾಶ ಮಾಡಿಕೊಡ್ಬೇಕು ಅನ್ನುವಂತ ಅಭಿಯಾನವನ್ನ ಈಗ ಕಳೆದ 1 ತಿಂಗಳಿಂದ ನಾವು ಮಾಡ್ತಾ ಇದ್ದೇವೆ. ಕಳೆದ 1 ತಿಂಗಳ ಅವಧಿಯಲ್ಲಿ ಸುಮಾರು ಒಂದು 2600 ಕಡೆ ಗ್ರಾಮ ಪಂಚಾಯಿತಿಗಳಲ್ಲೇ ಅವರಿಗೆ ಕಚೇರಿಯನ್ನ ಮಾಡಿಕೊಡ್ಲಿಕ್ಕೆ ಅವಕಾಶ ಆಗಿದೆ. ಸುಮಾರು 2600 ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಹೊಸದಾಗಿ ಗ್ರಾಮ ಪಂಚಾಯಿತಿಗಳಲ್ಲಿ ಒಂದು ಕಚೇರಿಯನ್ನ, ಅವರಿಗೆ ಒಂದು ಸಪರೇಟ್ ಕಚೇರಿಯನ್ನ ನಾವು ಮಾಡಿಸ್ಕೊಟ್ಟಿದ್ದೇವೆ. ಈ ಹಿಂದೆನೂ ಕೂಡ ಸುಮಾರು 1200ರಷ್ಟು ಅಧಿಕಾರಿಗಳು ಈಗಾಗಲೇ ಅವರು ಗ್ರಾಮ ಪಂಚಾಯಿತಿ ಅಥವಾ ಬೇರೆ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದರ ಪ್ರಕಾರ ನೋಡಿದ್ರೆ ಒಟ್ಟಾರೆ ರಾಜ್ಯದಲ್ಲಿ ಈಗ ಆಲ್ರೆಡಿ ಒಂದು 4200 ಗ್ರಾಮಾಡಳಿತ ಅಧಿಕಾರಿಗಳಿಗೆ ಕಚೇರಿ ಸೌಲಭ್ಯವನ್ನ ನಾವು ಮಾಡಿಕೊಟ್ಟಂಗ ಆಗುತ್ತೆ. ಹಿಂದೆದ್ದು ಸೇರಿಸಿ ಇತ್ತೀಚೆಗೆ ಆಗಿರುವ 2600 ಸೇರಿಸಿದ್ರೆ ಒಂದು 4200ರಿಂದ 4300 ಗ್ರಾಮಾಡಳಿತ ಅಧಿಕಾರಿಗಳಿಗೆ ಈಗ ಕಚೇರಿಯನ್ನ ಮಾಡಿಕೊಟ್ಟಿದ್ದೇವೆ. ಇಷ್ಟು ಆದ್ರೂ ಕೂಡ ಇನ್ನೂ ಒಂದು 3500 ಉಳಿಯುತ್ತೆ. ಅದನ್ನು ನಾನು ಈಗ ಎಲ್ಲೆಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಇನ್ನೊಂದು ಹೊಸದಾಗಿ ರೂಮ್ ಕಟ್ಟಲಿಕ್ಕೆ ಅವಕಾಶ ಇದೆ ಅಂತದನ್ನು ಕೂಡ ಗುರುತಿಸ್ಲಿಕ್ಕೆ ಹೇಳಿದ್ದೇವೆ. ಅಲ್ಲಿ ಅವರಿಗೆ ಒಂದು ರೂಮ್ ಅನ್ನ ಕಟ್ಟಿಸಿ ಅಲ್ಲಿ ಗ್ರಾಮ ಪಂಚಾಯಿತಿಯಲ್ಲೇ ಅವ್ರಿಗೂ ಒಂದು ಕಚೇರಿ ಆಗ್ಬೇಕು. ಮತ್ತೆ ಜನಗಳಿಗೂ ಸಹ ಅವರು ಗ್ರಾಮಾಡಳಿತ ಅಧಿಕಾರಿಗಳು ಎಲ್ಲಿದ್ದಾರೆ ಅನ್ನೋದು ಜನಕ್ಕೂ ಗೊತ್ತಾಗುತ್ತೆ ಗ್ರಾಮ ಪಂಚಾಯಿತಿ ಆದ್ರೆ. ಇದನ್ನ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಗ್ರಾಮ ಆಡಳಿತ ಅಧಿಕಾರಿಗಳದ್ದು ಮತ್ತೊಂದು ಬೇಡಿಕೆ ಇತ್ತು. ನಾವು ಎಲ್ಲಾ ಕೆಲಸಗಳನ್ನ ಈಗ ಆಪ್ ನಲ್ಲಿ ಮಾಡೋದ್ರಿಂದ ನಮ್ಗೆ ಮೊಬೈಲು ಅಥವಾ ಲ್ಯಾಪ್ಟಾಪ್ ಅನ್ನ ಕೊಡಿ ಅನ್ನುವಂತಹದ್ದು. ಈಗ ಆಲ್ರೆಡಿ ನಾವು 4000 BAಗಳಿಗೆ ಲ್ಯಾಪ್ಟಾಪ್ ಅನ್ನ ವಿತರಣೆ ಮಾಡಿದ್ದೇವೆ. 4000 BAಗಳಿಗೆ ಸರ್ಕಾರದಿಂದ ಲ್ಯಾಪ್ಟಾಪ್ ಅನ್ನ ಕೊಟ್ಟಿದ್ದೇವೆ. ನಾನಿವತ್ತು ಎಲ್ಲ DCಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಕೊಡೋದು ಹೆಚ್ಚಲ್ಲ, ಅದರಲ್ಲಿ ಕೆಲಸ ಮಾಡ್ಲಿಕ್ಕೆ ಅವರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಆಪ್ಗಳನ್ನ ಹಾಕೋದು ಅಷ್ಟೇ ಅಲ್ಲ, ಇನ್ಮೇಲೆ ಕಾಗದ ರಹಿತ ಕಡತ ಸಿಸ್ಟಮ್ ಕೂಡ ತಗೊಂಡು ಬರಬೇಕು. ಇದರಿಂದ ಕೆಲಸ ಕಾರ್ಯಗಳ ವಿಲೆ ಮಾಡಲಿಕ್ಕೆ, ಕಡತಗಳನ್ನ ವಿಲೆ ಮಾಡಲಿಕ್ಕೆ ಜನಗಳದ್ದು ಕೆಲಸ ಬೇಗ ಮಾಡಿಕೊಡ್ಬಹುದು. ಆ ಕಾರಣಕ್ಕಾಗಿ ಈಗೇನು ಆಲ್ರೆಡಿ 4000 BAಗಳಿಗೆ ನಾವು ಲ್ಯಾಪ್ಟಾಪ್ ಅನ್ನ ಕೊಟ್ಟಿದ್ದೇವೆ. ಅವ್ರನ್ನೆಲ್ಲ ಕಾಗದ ರಹಿತವಾಗಿ ಕಡತ ವಿಲೇವಾರಿ ಸಿಸ್ಟಮ್ ಈ ಆಫೀಸ್ಗೆ ತೆಗೆದುಕೊಂಡು ಬಂದ್ರೆ ಅವ್ರ ಮೇಲೆ ಕೆಲಸದ ಭಾರನೂ ಕಡಿಮೆ ಆಗುತ್ತೆ. ಈ ಟಪಾಲ್ ಸಿಸ್ಟಮ್ ಇಂದ ವಿನಾಯಿತಿ ಸಿಗುತ್ತೆ ಮತ್ತು ಜನಗಳಿಗೆ ಬೇಗ ಕೆಲಸ ಆಗುತ್ತೆ.
ಸೊ ಇದನ್ನು ಕೂಡ ನಾವು ತತ್ಕ್ಷಣದಿಂದ ಆರಂಭ ಮಾಡ್ತಾ ಇದ್ದೇವೆ. ಸೊ ಇದರಿಂದ ಇನ್ನಷ್ಟು ಕೆಲಸ ಕಾರ್ಯಗಳು ಜನ ಸಲೀಸಾಗಿ ಆಗುತ್ತೆ. ನಿಮ್ಗೆ ಗೊತ್ತಿದೆ, ಈ ಕಾಗದದ ಕಡತಗಳು ಇದ್ರೆ ಕಳೆದು ಹೋಗೋದು, ಅಲ್ಲಿ ಇಲ್ಲಿ, ಇಲ್ಲಿಂದ ಅಲ್ಲಿಗೆ ಹೋಯ್ತು, ಅಲ್ಲಿಂದ ಇಲ್ಲಿಗೆ ಬಂತು, ಪಾರದರ್ಶಕತೆ ಇರೋದಿಲ್ಲ, ಗೊತ್ತಾಗೋದಿಲ್ಲ, ಎಲ್ಲ ಒಂದು ಏನೂ ಕಾಣದೇ ಇರೋದ್ರಿಂದ ಇವೆಲ್ಲ ಕೂಡ ಒಂದಲ್ಲ ಒಂದು ರೀತಿ ವಿಳಂಬ ಅಥವಾ ಜನಗಳನ್ನ ಒಂದು ಹರಾಸ್ಮೆಂಟ್ ಗೆ ಕಾರಣ ಆಗುತ್ತೆ. ಹಾಗಾಗಿ ಈ 4,000 ವಿತರಣೆ ಮಾಡಿರುವ ಅಷ್ಟುಗಳನ್ನು ಕೂಡ ಈ ಆಫೀಸ್ ನೆಟ್ವರ್ಕ್ ಗೆ ತಗೊಂಡು ಬಂದು ಆನ್ಲೈನ್ ಅಲ್ಲಿ ಕೆಲಸ ಮಾಡುವ ಹಾಗೆ ವ್ಯವಸ್ಥೆಯನ್ನ ಚಾಲನೆ ಮಾಡ್ತಾ ಇದ್ದೇವೆ. ಇನ್ನು ಉಳಿದಿರುವಂತಹ 4,000 ಕೆಲವರು ಈಗ ಆಲ್ರೆಡಿ ಒಂದು 300-400 ವಿಎಗಳು ಆಲ್ರೆಡಿ ಲ್ಯಾಪ್ಟಾಪ್ ಮುಖಾಂತರ ಈ ಆಫೀಸ್ ಅಲ್ಲಿ ಕೂಡ ಲಾಗಿನ್ ಆಗಿ 1-2 ಕಡತವನ್ನ ಆನ್ಲೈನ್ ಅಲ್ಲಿ ಮಾಡಿದ್ದಾರೆ. ಒಂದು 300-400 ಆಲ್ರೆಡಿ ಆಗಿದೆ. ಈಗ ಬ್ಯಾಲೆನ್ಸ್ ಇರೋ 4,000ಕ್ಕೂ ನಾವು ಈ ಆಫೀಸ್ಗೆ ತಗೊಂಡು ಬರ್ಬೇಕು ಅಂತ ಇವತ್ತು ಸೂಚನೆ ಕೊಟ್ಟಿದ್ದಾರೆ. ಅದನ್ನ ಬರುವ 1 ತಿಂಗಳಿನಲ್ಲಿ ಅವರೆಲ್ಲರಿಗೂ ಕೂಡ ಈ ಆಫೀಸ್ ನೆಟ್ವರ್ಕ್ಗೆ ತಗೊಂಡು ಬರ್ತೇವೆ. ಸೊ ಇನ್ನ ಉಳಿದಿರುವಂತೆ ಇನ್ನ ಒಂದು 2 ತಿಂಗಳಲ್ಲಿ ಇನ್ನ 1,000 ವಿಎಗಳಿಗೆ ಲ್ಯಾಪ್ಟಾಪ್ ಅನ್ನ ಕೊಡ್ತೇವೆ. ಇನ್ನ ಉಳಿಯುವಂತ ಇನ್ನೊಂದು 3,000 ಏನ್ ಉಳಿತಾರೆ ಅವರಿಗೆ ಬಹುಶಃ ಇನ್ನೊಂದು 4 ತಿಂಗಳಲ್ಲಿ ಎಲ್ಲರಿಗೂ ಲ್ಯಾಪ್ಟಾಪ್ ಕೊಟ್ರೆ ಅಲ್ಲಿಗೆ ಇನ್ನೊಂದು 6 ತಿಂಗಳ ಒಳಗಡೆ ಎಲ್ಲ ವಿಎಗಳಿಗೂ ಲ್ಯಾಪ್ಟಾಪ್ ಕೊಡ್ಬೇಕು. ಮತ್ತೆ ಅವರೆಲ್ಲರಿಗೂ ಆನ್ಲೈನ್ ಸಿಸ್ಟಮ್ಗೆ ತಗೊಂಡ್ ಬರ್ಬೇಕು. ಇದು ನಾವು ಟಾರ್ಗೆಟ್ ಇಟ್ಕೊಂಡಿದ್ದೇವೆ. ಇದರಿಂದ ಆಡಳಿತಕ್ಕೆ ಬೇಗ ಬರುತ್ತೆ, ಜನಗಳ ಕೆಲಸ ಬೇಗ ಆಗುತ್ತೆ ಮತ್ತು ಪಾರದರ್ಶಕತೆ ಬರುತ್ತೆ. ಆಮೇಲೆ ಜನಗಳಿಗೆ ತೊಂದರೆ, ಕಡತ ಕಳೆದೋಯ್ತು, ಇಲ್ಲಿಂದ ಅಲ್ಲಿಗೆ ಟೈಮ್ ಆಯ್ತು, ಇವೆಲ್ಲದಕ್ಕೂ ಕೂಡ ಕಡಿವಾಣ ಹಾಕಿ ಜನಪರ ಆಡಳಿತ ಇನ್ನಷ್ಟು ಹೆಚ್ಚಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ನಂಬಿದ್ದೇನೆ. ಹಾಗೆ ಇನ್ನೊಂದು ರಾಜ್ಯದಲ್ಲಿ ನಾವು ಬಹಳ ಮುಖ್ಯವಾಗಿ ತೆಗೆದುಕೊಂಡಿರೋದು ಭೂ ಸುರಕ್ಷಾ ಕಾರ್ಯಕ್ರಮ. ಇದರಲ್ಲಿ ನಮ್ಮ ತಾಲೂಕು ಆಫೀಸು, ಎಸಿ ಡಿಸಿ ಆಫೀಸುಗಳಲ್ಲಿ ಇರತಕ್ಕಂತಹ ಎಲ್ಲ ಮೂಲ ಕಡತಗಳನ್ನ, ಅಂದ್ರೆ ಎ ಕ್ಯಾಟಗರಿ ಮತ್ತು ಬಿ ಕ್ಯಾಟಗರಿ ಕಡತಗಳನ್ನ ಡಿಜಿಟಲೀಕರಣ ಮಾಡುವಂತಹದ್ದು, ಸ್ಕ್ಯಾನಿಂಗ್ ಮಾಡುವ ಕೆಲಸ ಆರಂಭ ಮಾಡಿದ್ದೇವೆ. ನಮ್ಮ ಅಂದಾಜಿನ ಪ್ರಕಾರ ಒಂದು 100 ಕೋಟಿ ಪುಟಗಳನ್ನ ಸ್ಕ್ಯಾನ್ ಮಾಡಬೇಕಾಗುತ್ತೆ ಅಂತ ಒಂದು ಪ್ರಾಥಮಿಕ ಅಂದಾಜಿದೆ. ಕರೆಕ್ಟ್ ಫಿಗರ್ ಇಲ್ಲ, ಬಟ್ ಒಂದು ಎಸ್ಟಿಮೇಟ್ ಮಾಡಿದ್ದೇವೆ. ಈ 100 ಕೋಟಿ ಪುಟಕ್ಕೆ ಪೈಕಿ ಈಗ ಆಲ್ರೆಡಿ ನಾವು 29.8 ಕೋಟಿ ಪುಟಗಳನ್ನ ಈಗ ಆಲ್ರೆಡಿ ಸ್ಕ್ಯಾನಿಂಗ್ ಮಾಡಿದ್ದೇವೆ. ಸುಮಾರು 22 ತಾಲೂಕಿನಲ್ಲಿ ಕಂಪ್ಲೀಟ್ ಮಾಡಿದ್ದೇವೆ. 22 ತಾಲೂಕಿನಲ್ಲಿ ಸಂಪೂರ್ಣವಾಗಿ ಸ್ಕ್ಯಾನಿಂಗ್ ಮಾಡಿದ್ದೇವೆ. ಸೊ ಬರುವ ಡಿಸೆಂಬರ್ ಅಷ್ಟೊತ್ತಿಗೆ ಇದನ್ನ ಕಂಪ್ಲೀಟ್ ಮಾಡಬೇಕು ಅಂತ ನಾನು ಸೂಚನೆ ಕೊಟ್ಟಿದ್ದೇನೆ. ಇನ್ನು 6 ತಿಂಗಳಿದೆ, 6 ತಿಂಗಳಲ್ಲಿ ಇದನ್ನ ಮುಗಿಸ್ಬೇಕು. ಯಾವುದೋ ಕೆಲವು ತಾಲೂಕಲ್ಲಿ ಅತಿ ಹೆಚ್ಚು ಕಡತ ಇರೋ ಕಡೆ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಬೇಕಾಗ್ಬೋದು. ಮ್ಯಾಕ್ಸಿಮಮ್ ಡಿಸೆಂಬರ್ಗೆ ಮುಗಿಸ್ಬೇಕು. ಕೆಲವು ತಾಲೂಕುಗಳು ಇನ್ನು 3 ತಿಂಗಳ ಒಳಗಡೆನೆ ಮುಗಿಸ್ಬೇಕು ಅಂತ ಹೇಳಿದ್ದಾರೆ. ಅಂದ್ರೆ ಕಡಿಮೆ ಕಡತ ಇರ್ತಕ್ಕಂಥವು 3 ತಿಂಗಳಲ್ಲಿ ಮುಗಿಸ್ಬೇಕು, ಸಾಧಾರಣ ಇರ್ತಕ್ಕಂಥವು 6 ತಿಂಗಳಲ್ಲಿ ಮುಗಿಸ್ಬೇಕು. ಯಾವ್ದಾದ್ರೂ ತೀರಾ ಎಕ್ಸೆಪ್ಷನ್ ಇದ್ರೆ ಅದನ್ನ ಬೇಕಾದ್ರೆ ಜನವರಿ ಫೆಬ್ರವರಿಗೂ ಎಕ್ಸ್ಟೆಂಡ್ ಮಾಡಬಹುದು. ಒಟ್ಟಾರೆ ಈ ವರ್ಷದಲ್ಲಿ 90% ಎಲ್ಲ ಡಾಕ್ಯುಮೆಂಟ್ಗಳ ಸ್ಕ್ಯಾನಿಂಗ್ ಆಗಬೇಕು ಅಂತ. ಅದರ ಜೊತೆಗೇನೆ ಜನಗಳಿಗೆ ನಾವು ಸ್ಕ್ಯಾನಿಂಗ್ ಮಾಡೋದು ಒಂದು ಕಡೆ, ಸ್ಕ್ಯಾನಿಂಗ್ ಯಾಕೆ ಮಾಡ್ತಾ ಇದ್ದೇವೆ ನಿಮ್ಗೆ ಅನೇಕ ಬಾರಿ ಹೇಳಿದ್ದೇನೆ. ಜನ ಒಂದು ರೆಕಾರ್ಡ್ ಕೊಡ್ಕೋಬೇಕಾದ್ರೆ ರೆಕಾರ್ಡ್ ಕಚೇರಿಗೆ ಅಲ್ದು ಅವ್ನಿಗೆ ಇಷ್ಟ ಬಂದ್ರೆ ಕೊಡ್ತಾರೆ. ಅವ್ರಿಗೆ ನಿಮ್ದು ಮುಖ ಇಷ್ಟ ಆಗ್ಲಿಲ್ಲ ಅಂದ್ರೆ ಏನೋ ಒಂದು ಸಬು ಹೇಳ್ತಾರೆ. ಇವತ್ತು ನಾಳೆ ಎಷ್ಟೋ ಜನ ರೆಕಾರ್ಡ್ ರೂಮ್ಗೆ ಅಲಿಯುವಂತಹದ್ದು ಇದೆ. ಸೊ ಆನ್ಲೈನ್ ಅಲ್ಲಿ ಮಾಡೋದ್ರಿಂದ ಅವರು ಸಲೀಸಾಗಿ ಪಡ್ಕೋಬಹುದು. ಎರಡನೇದು, ಈ ಕಡತಗಳು ಏನ್ ಮಾಡ್ತಾರೆ, ಎಲ್ಲೋ ಎತ್ತಿಟ್ಬಿಡ್ತಾರೆ, ಗೊತ್ತಾಗದೇ ಇಲ್ಲ, ಕಳೆದೋಗಿದೆ ಅಂತ ಹೇಳ್ಬಿಡ್ತಾರೆ. ಈ ಸ್ಕ್ಯಾನಿಂಗ್ ಮಾಡೋದ್ರಿಂದ ಸಂಪೂರ್ಣವಾಗಿ ಕಡತಗಳು ಏನೋ ಮಿಸ್ಪ್ಲೇಸಿಂಗ್ ಅಂತಾರಲ್ಲ, ಎಲ್ಲೋ ಎತ್ತಿಡುವಂತಹದ್ದು, ಇದಕ್ಕೆ ಕಡಿವಾಣ ಹಾಕಿ ಯಾವುದು ಬಚ್ಚಿಡೋದಿಕ್ಕೆ ಅವಕಾಶ ಇರೋದಿಲ್ಲ ಜನಗಳಿಂದ. ಮೂರನೇದು, ಕಡತ ತಿದ್ದುವಂತಹದ್ದು, ನಕಲಿ ದಾಖಲೆಗಳನ್ನ ಸೇರಿಸುವಂತಹದ್ದು ಕಾಲದಿಂದ ನಡೆದು ಬಂದಿದೆ. ಒಂದ್ಸತಿ ನಾವು ಸ್ಕ್ಯಾನಿಂಗ್ ಮಾಡಿಬಿಟ್ರೆ ಮುಂದಕ್ಕಂತೂ ಇದಕ್ಕೆ ನಕಲಿ ಮಾಡೋದಕ್ಕೆ, ಫ್ರಾಡ್ ಮಾಡೋದಕ್ಕೆ ಅವಕಾಶ ಇರೋದೇ ಇಲ್ಲ. ಸೊ ಈ ತರಹಕ್ಕೆಲ್ಲ ಬ್ರೇಕ್ ಹಾಕಿದಂಗೆ ಆಗುತ್ತೆ. ಕಡತ ನಿಜವಾಗಿ ಈಗ ಬಚ್ಚಿಡೋದು ಬೇರೆ, ಕಳೆದಾಕೋದು ಬೇರೆ.
ಕೆಲವರು ಎತ್ತಿ ಪಕ್ಕಕ್ಕೆ ಇಟ್ಬಿಡ್ತಾರೆ, ಅದು ಬಚ್ಚಿಡುವಂತ, ಹಿಂಗ್ ಕಳೆದೋಗ್ಲಿಕ್ಕೂ ಆಗೋದಿಲ್ಲ ಸ್ಕ್ಯಾನ್ ಮಾಡ್ಬಿಟ್ರೆ. ಸೊ ಈ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಕೊಡ್ಬೇಕು, ಭೂಮಾಲೀಕತ್ವಕ್ಕೆ ಒಂದು ಖಚಿತತೆ ಇರಬೇಕು ಅಂತ ದಾಖಲೆಗಳನ್ನ ಸ್ಕ್ಯಾನಿಂಗ್ ಮಾಡ್ತಾ ಇದ್ದೇವೆ. ಸೊ ಈಗ ಎಂಟೈರ್ ನಮ್ಮ ಗುರಿ ಸಿಂಪಲ್ ಆಗಿ ಒಂದು ವಾಕ್ಯದಲ್ಲಿ ಹೇಳೋದಾದ್ರೆ, ನಮ್ಮ ಮೂಲ ಕಡತಗಳು ಎಲ್ಲ ಜನಗಳ ಬೆರಳು ತುದಿಯಲ್ಲಿ ಸಿಗ್ಬೇಕು, ಫಿಂಗರ್ ಟಿಪ್ಸ್ ಅಲ್ಲಿ ಸಿಗ್ಬೇಕು ಜನಕ್ಕೆ. ಹೇಗೆ ಅಂತ ಕೇಳಿದ್ರೆ, ಇವೆಲ್ಲ ಸ್ಕ್ಯಾನ್ ಮಾಡಿ ಆನ್ಲೈನ್ ಅಲ್ಲಿ ಬಿಟ್ಬಿಡ್ತೇವೆ ಇದನ್ನ ಜನಗಳಿಗೆ. ಜನಕ್ಕೆ ಏನಾದ್ರೂ ಸರ್ಟಿಫೈಡ್ ಕಾಪಿ ಬೇಕಾದ್ರೆ ಅವರು ಕುಂತಲ್ಲಿಂದಾನೇ ನಮ್ಗೆ ಅರ್ಜಿ ಹಾಕ್ಬಹುದು. ನಮ್ದು ಭೂ ಸುರಕ್ಷಾ ವೆಬ್ ಪೋರ್ಟಲ್ ಇದೆ, ಆನ್ಲೈನ್ ಅಲ್ಲಿ ಅರ್ಜಿ ಹಾಕಿದ್ರೆ ಸರ್ಟಿಫೈಡ್ ಕಾಪಿಯನ್ನ ಆನ್ಲೈನ್ ಅಲ್ಲೇ ವಾಪಸ್ ಅವ್ರ ಬೆರಳು ಟಿಪ್ಸ್ಗೆ ಕೊಡ್ತೇವೆ. ಚಾರ್ಜ್ ಮಾಮೂಲಿ ಈಗೇನ್ ಚಾರ್ಜ್ ಇದೆ ಅಷ್ಟೇ. ಈಗ ಅದೇನೋ ₹8.65 ಏನೋ ಒಂದು ಪೇಪರ್ ಏನಿದೆ ಅಷ್ಟೇ ಚಾರ್ಜ್ ಇದೆ. ಸ್ವಲ್ಪ ಚಾರ್ಜ್ ಅದೇನೋ ₹5 ₹8.65 ಅಂತ ಏನೋ ಒಂದಿದೆ ಅಷ್ಟೇ. ಅದೇ ಚಾರ್ಜಸ್ ಗೆ ಅವರು ನಮ್ ಕಚೇರಿಗೆ ಬಾರದೆ ಅವ್ರ ಮನೆಯಲ್ಲಿ ಕೂತು ಅರ್ಜಿ ಹಾಕಿದ್ರು ಕೂಡ ಸರ್ಟಿಫೈಡ್ ಕಾಪಿ ಅವ್ರ ಮನೆಗೆ ಆನ್ಲೈನ್ ಮುಖಾಂತರ ಹೋಗ್ತಾರೆ. ಏನೇನ್ ಡಾಕ್ಯುಮೆಂಟ್ ತಗೋಬಹುದು? ಎ ಕ್ಯಾಟಗರಿ, ಬಿ ಕ್ಯಾಟಗರಿ ಎಲ್ಲ ಡಾಕ್ಯುಮೆಂಟ್ ಪಹಣಿ ಆಗ್ಲಿ. ಎಸ್, ಎ ಕ್ಯಾಟಗರಿ, ಬಿ ಕ್ಯಾಟಗರಿ. ನಮ್ಮಲ್ಲಿ ABCDE ಅಂತ 5 ಕ್ಯಾಟಗರಿ ಇದೆ. ಎ ಅಂಡ್ ಬಿ ಕ್ಯಾಟಗರಿ ನಾವು ಸ್ಕ್ಯಾನ್ ಮಾಡ್ತಾ ಇದ್ದೇವೆ. ಸ್ಕ್ಯಾನ್ ಮಾಡಿದ್ದು ಎಲ್ಲವೂ ಕೂಡ ಅವ್ರ ಫಿಂಗರ್ ಟಿಪ್ ಅಲ್ಲಿ ನೋಡೋದು. ಸಂಪೂರ್ಣ ಪಾರದರ್ಶಕತೆ ಮತ್ತು ದಾಖಲೆಗಳನ್ನ ಜನಗಳ ಬೆರಳ ತುದಿಯಲ್ಲಿ ಕೊಡುವಂತಹ ಕೆಲಸ. ಈಗ ಇಷ್ಟು ನಾವು ಒಂದು 20 ದಿನದಿಂದ ಆನ್ಲೈನ್ ಅಲ್ಲಿ ಡೆಲಿವರಿ ಮಾಡೋದಕ್ಕೆ ಆಗುತ್ತಾ ಅನ್ನೋದನ್ನ ಪ್ರಯೋಗ ಮಾಡಿದ್ವಿ. ಈ ಪ್ರಯೋಗದ ಅವಧಿಯಲ್ಲಿ ಜೂನ್ ತಿಂಗಳಲ್ಲಿ ಸುಮಾರು 16,849 ಜನ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಿ 16 ಆನ್ಲೈನ್ ಅಲ್ಲಿ ಡಾಕ್ಯುಮೆಂಟ್ ಅನ್ನ ಕೇಳಿ ಅವರು ಆನ್ಲೈನ್ ಮುಖಾಂತರನೇ ಸರ್ಟಿಫೈಡ್ ಕಾಪಿಯನ್ನ ಪಡ್ಕೊಂಡಿದ್ದಾರೆ. ಈ ಅಪ್ಲಿಕೆಂಟ್ಸ್ 16,075 ಪೇಜಸ್ ನಾವು ಆನ್ಲೈನ್ ಮುಖಾಂತರ ಅವರಿಗೆ ಸರ್ಟಿಫೈಡ್ ದಾಖಲೆಗಳನ್ನ ಕೊಟ್ಟಿದ್ದೇವೆ. 69,375 ಪುಟಗಳು. ಸರ್, ಇದರಲ್ಲಿ ಹ್ಯೂಮನ್ ಇಂಟರ್ವೆನ್ಷನ್ ಸದ್ಯಕ್ಕೆ ಇದೆ. ಆಕ್ಚುಲಿ ಹ್ಯೂಮನ್ ಇಂಟರ್ವೆನ್ಷನ್ ಇಲ್ಲದೆ ಇರೋದು ಕೂಡ ಅಂದ್ರೆ ಹ್ಯೂಮನ್ ಇಂಟರ್ವೆನ್ಷನ್ ಇರುತ್ತೆ, ಬಟ್ ಅಪ್ಲಿಕೇಶನ್ ನಲ್ಲಿ ಹ್ಯೂಮನ್ ಇಂಟರ್ವೆನ್ಷನ್ ಇರಬಾರ್ದು ಅಂತ ಮಾಡಿದ್ದೇವೆ. ಏನಂದ್ರೆ ನೀವು ಮನೆಯಲ್ಲೇ ಕೂತ್ಕೊಂಡು ಮಾಡ್ಬೋದು. ಆದ್ರೆ ಕೆಲವರು ಏನ್ ಮಾಡ್ತಾರೆ, ತಾಲೂಕು ರೆಕಾರ್ಡ್ ರೂಮ್ಗೆ ಬಂದ್ಬಿಟ್ಟು ಅಲ್ಲಿ ಅರ್ಜಿ ಬರ್ಕೊಡ್ತಾರೆ, ಅದನ್ನ ಒಬ್ಬ ಶಿರಸ್ತೆದಾರರು ಆನ್ಲೈನ್ ಗೆ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ ನಿರೀಕ್ಷೆ ಇರೋದು ಜನ ಅವರೇ ಮಾಡ್ಬೇಕು ಅಂತ. ಆತರ 64 ಜನ ಅವ್ರ ಮನೆಯಿಂದಾನೇ ಅಪ್ಲೈ ಮಾಡಿದ್ದು ಇದೆ. ಹೌದು, ಬಟ್ ಅದನ್ನ ನಾವು ಅವೇರ್ನೆಸ್ ಮಾಡ್ಬೇಕಷ್ಟೇ. ಈಗ ಜನಕ್ಕೆ ಅದನ್ನ ಎನೇಬಲ್ ಮಾಡಿದ್ದೀವಿ. ಇಲ್ಲ ಅಂತ ಹೇಳಿದ್ರೆ ಬೇಕಾದ್ರೆ ರೆಕಾರ್ಡ್ ರೂಮ್ಗೆ ಬರೋದು ಬೇಕಾಗಿಲ್ಲ. ನಮ್ದು ಅಟಲ್ಜಿ ಜನಸ್ನೇಹಿ ಕೇಂದ್ರ ಇದೆ, ಬಾಪೂಜಿ ಜನಸ್ನೇಹಿ ಕೇಂದ್ರ ಇದೆ, ಅಲ್ಲಿಗೆ ಹೋಗಿ ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಆ ಆಪ್ಷನ್ ಕೊಡ್ತಾ ಇದ್ದೇವೆ. ಈಗ ಇಲ್ಲ ಅಂದ್ರೆ ನಮ್ಮ ತಾಲೂಕು ಆಫೀಸ್ ಅಲ್ಲಿ ಬಂದು ಕೂಡ ಕೇಳ್ಬಹುದು. ನಾವು ಜನಕ್ಕೆ ಅದು ಅಭ್ಯಾಸ ಆಗ್ಬಿಟ್ಟಿದೆ, ತಕ್ಷಣ ನಾವು ಅದನ್ನ ಬ್ರೇಕ್ ಮಾಡಿದ್ರೆ ಜನ ಕಂಗಾಲಾಗ್ಬಿಡ್ತಾರೆ ಸಡನ್ ಆಗಿ ಅಂತ ಹೇಳಿ ಅದನ್ನ ಕಂಟಿನ್ಯೂ ಮಾಡಿದೀವಿ. ಆದ್ರೆ ನಮ್ಮ ಉದ್ದೇಶ ಅವರು ಎಲ್ಲಿಗೂ ಬರೋದೇ ಬೇಕಾಗಿಲ್ಲ, ಅವರೇ ಅಪ್ಲೈ ಮಾಡ್ಬೇಕು. ಅವ್ರು ನಾವು ಕಳಿಸ್ಕೊಡ್ತೀವಿ, ಬೇಕಾದ್ರೆ ಅವ್ರು ಪ್ರಿಂಟ್ ಔಟ್ ತಗೋಬಹುದು. ಇಲ್ಲ ಡೈರೆಕ್ಟ್ ಈಗ ಬ್ಯಾಂಕ್ ನವ್ರು ಕೇಳಿದ್ರು, ಅವ್ರು ಬೇಕಾದ್ರೆ ನಾವು ಇಮೇಲ್ ಅಲ್ಲಿ ಕಳಿಸ್ತೀವಿ ಸರ್ಟಿಫೈಡ್ ಕಾಪಿ, ಅದನ್ನ ನೇರವಾಗಿ ನೀವು ಬ್ಯಾಂಕ್ಗೂ ಕಳಿಸಬಹುದು. ಸೊ ಈ ರೀತಿಯಾದಂತ ಒಂದು ಸಿಸ್ಟಮ್. ಹ್ಯೂಮನ್ ಇಂಟರ್ವೆನ್ಷನ್ ನಮ್ಮ ಪ್ರಕಾರ ಎಲ್ಲಿ ಬರಬೇಕು ಅಂದ್ರೆ, ಯಾರಾದ್ರೂ ಒಬ್ರು ನಮ್ಮ ಹತ್ರ ಡಾಕ್ಯುಮೆಂಟ್ ಇರೋದನ್ನ ಅಲ್ಲಿ ಬರೀ ಒಂದು ಕ್ಲಿಕ್ ಮಾಡೋದ್ರ ಮುಖಾಂತರ ಅಪ್ರೂವಲ್ ಕೊಡ್ಬೇಕು. ಆವಾಗ ಅದು ಸೈನ್ ಆಗಿ ಅವ್ರಿಗೆ ಡೆಲಿವರಿ ಆಗುತ್ತೆ. ಸೊ ಈ ರೀತಿಯಾದಂತ ಒಂದು ವ್ಯವಸ್ಥೆ ಭೂ ಸುರಕ್ಷಾ ಯೋಜನೆಯನ್ನ ಈಗಾಗಲೇ ನಾವು ರಾಜ್ಯದಲ್ಲಿ ಅನುಷ್ಠಾನ ಕೂಡ ಮಾಡಿದ್ದೇವೆ. ಇದು ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇದೆ. ನನ್ಗೆ ತಿಳಿದಾಗೆ ಬಹುಶಃ ದೇಶದಲ್ಲಿ ಎಲ್ಲೂ ಕೂಡ ಇದು ಇಲ್ಲ. ಈ ರೀತಿಯಾದಂಗೆ ಸಂಪೂರ್ಣ ದಾಖಲೆಗಳನ್ನ ಸ್ಕ್ಯಾನ್ ಮಾಡಿ ಆನ್ಲೈನ್ ಮುಖಾಂತರ ಜನಗಳಿಗೆ ಡೆಲಿವರಿ ಮಾಡುವಂತ ಒಂದು ವ್ಯವಸ್ಥೆ, ಇದು ಕೂಡ ಜನಕ್ಕೆ ಅನುಕೂಲ ಆಗಲಿ ಅಂತ. ಇನ್ನು ಉಳಿದಾಗೆ
RTI ಅಲ್ಲಿ ಕೂಡ RTI ಗೆ ಬರೋದಿಲ್ಲ. RTI ಸಪರೇಟ್, ಇದೇ ಸಪರೇಟ್. ಇದು ನಾವು ಮಾಡಿರೋದು ನಿಮ್ ಜಮೀನ್ ದಾಖಲೆ ನೀವು ಪಡ್ಕೊಳ್ಳಕ್ಕೆ, ನಿಮ್ ಜಮೀನ್ ದಾಖಲೆ. ಸೊ ಇದು ಆಕ್ಚುಲಿ ಕಾನೂನಲ್ಲಿ ಸ್ಟ್ರಿಕ್ಟ್ಲಿ ಹೋದ್ರೆ ಇದೆಲ್ಲ RTI ಗೆ ಬರೋದಿಲ್ಲ. ಯಾಕೆ ಅಂದ್ರೆ ಇದು ಯಾವ್ದೋ ಒಬ್ಬರದು ಜಮೀನು ಮಾಲೀಕತ್ವದ ವಿಷಯ, ಸ್ವಂತ ಜಮೀನ್ ಈಗ ನೀವು ನಂದು ಜಮೀನ್ ನೀವು ಕೇಳ್ತೀರಿ, ಆಕ್ಚುಲಿ ಕೊಡ್ಬೇಕಾ ಬೇಡವಾ ಅನ್ನೋ ಜಿಜ್ಞಾಸೆನೂ ಕೂಡ ಇದೆ. RTI ಅಲ್ಲಿ ನಾನು ನಿಮ್ಗೆ ಕೊಟ್ಬಿಟ್ರೆ ನನ್ನ ಜಮೀನೆಲ್ಲ, ಉದಾಹರಣೆಗೆ ಇವೆಲ್ಲ ಇಶ್ಯೂಸ್ ಕೂಡ ಇದಾವೆ. ಬಟ್ ಇದು ನಾವು ಮಾಡಿರೋದು ಜನ ಅವರ ಜಮೀನಿಗೆ ಸಂಬಂಧಿಸಿದಂತ ದಾಖಲೆಗಳನ್ನ ತೆಗೆದುಕೊಳ್ಳಿಕ್ಕೆ ಮಾಡಿರ್ತಕ್ಕಂಥ. ಸೊ ಇನ್ನ ಉಳಿದಾಗೆ ಅವ್ರ ದಾಖಲೆ ಅವ್ರಿಗೆ ಕೇಳ್ತಿದ್ರಂತೆ ಹೇಗೆ ಗೊತ್ತಾಗ? ಇಲ್ಲ, ಕೊಡ್ತಾ ಇದೀವಿ. ಈಗ ನೀವು ನನ್ನ ಜಮೀನ್ ಖರೀದಿ ಮಾಡಬೇಕು, ನೀವು ಕೇಳ್ತೀರಾ ಕೊಡ್ಬೇಕಾಗುತ್ತೆ. ಏನ್ ಡಾಕ್ಯುಮೆಂಟ್ ಒದಗಿಸ್ಬೇಕು ಸರ್? ಸರಿ, ಅಪ್ರೂವ್ ಕ್ಲಿಕ್ ಮಾಡ್ಬೇಕಲ್ಲ ಅವ್ರು. ಅಲ್ಲಿಗೆ ಅವ್ರು ಕ್ಲಿಕ್ ಯಾರಾದ್ರೂ ನಮ್ಮ ರೆಕಾರ್ಡ್ ರೂಮ್ ಸೇರಿಸ್ತಿದ್ದಾರೆ ಇರ್ತಾರೆ, ಅವರು ನೀವು ಅಪ್ಲಿಕೇಶನ್ ಕೊಡ್ತೀರಾ, ವಿದಿನ್ 2 days ಅದನ್ನ ನಾನು ಕ್ಲಿಕ್ ಮಾಡಿದ್ರೆ ಅದು ಅಪ್ರೂವ್ ಆಗಿ ಅವ್ರಿಗೆ ಇಶ್ಯೂ ಆಗುತ್ತೆ. ಸೊ ಕ್ಲಿಕ್ಕಿಂಗ್ ಅಲ್ಲಿ ಅದ್ರ ಜೆನ್ಯೂನಿಟಿಯನ್ನ ವೆರಿಫೈ ಮಾಡಿ ಕೊಡ್ಬೇಕು. ಯಾವ ತರ ಮಿಸ್ಯೂಸ್ ಅಲ್ಲ, ನಾನು ನಿಮ್ಗೆ ಸರ್ಟಿಫೈಡ್ ಕಾಪಿ ಕೊಡ್ತಾ ಇದ್ದೀನಿ, ನಾನೇ ನಿಮ್ಗೆ ಮಾಲೀಕತ್ವ ಕೊಡ್ತಾ ಇದ್ದೀನಿ. ಇವತ್ತು ಫಿಸಿಕಲ್ ಆಗಿ ಕೊಡೋದ್ರ ಬದಲಿಗೆ ಆನ್ಲೈನ್ ಮುಖಾಂತರ ಕೊಡ್ತಾ ಇದ್ದೀನಿ. ಇವತ್ತು ಏನಾಗಿದೆ, ಇದನ್ನ ಉದಾಹರಣೆ ಇದೊಂದು ಡಾಕ್ಯುಮೆಂಟ್, ಇದನ್ನ ಬರೀ ಎಲ್ಲ ಪೇಪರ್ ಅಲ್ಲಿ ತೆಗೆದು ಈಗ ಇದರಲ್ಲಿ ಏನೋ ಒಂದು ಇದೆ, ಇದು ಕೆಳಗಡೆ ಒಂದು ಸೆಂಟೆನ್ಸ್ ಸೇರಿಸ್ಬೋದು. ಪೇಪರ್ ಅಲ್ಲಿ ಇದ್ರೆ ಇಲ್ಲಿ ಟೇಬಲ್ ಕೆಳಗಡೆ ಇದ್ರೆ ಮುಗೀತು, ಕಳೆದು ಹೋಗುತ್ತೆ, ಕ್ರಿಯೇಟ್ ಆಗುತ್ತೆ, ಇವೆಲ್ಲ ಆಗ್ತವೆ. ಸೊ ಅದಕ್ಕೆ ಬೆಂಕಿ ಬೇಕಂತೆ ಬೆಂಕಿ ಇವೆಲ್ಲ ನಡೆದಿದೆ. ಅದಕ್ಕೋಸ್ಕರ ಸ್ಕ್ಯಾನಿಂಗ್ ಮಾಡೋದ್ರಿಂದ ಈ ತರ ಫ್ರಾಡ್ಗೂ ಕಡಿವಾಣ ಆಗುತ್ತೆ, ಮತ್ತೆ ಜನಗಳಿಗೂ ಈಸಿ ಆಗುತ್ತೆ. ಈಗ ಸ್ಕ್ಯಾನ್ ಮಾಡ್ಬಿಟ್ರೆ ಈಸಿಯಾಗಿ ನೀವು ತಗೋಬಹುದು, ಆಕ್ಸೆಸ್ ಈಸಿ ಆಗುತ್ತೆ. ಆ ಕಾರಣದಿಂದ ಇದನ್ನ ಮಾಡ್ತಾ ಇದ್ದೇವೆ. ಬಟ್ ಇದು ರಿಜಿಸ್ಟರ್ ಮಾಡೋದು ತುಂಬಾ ವಿಳಂಬ ಆಗ್ತಾ ಸರ್. ಈಗ ನಿಮ್ ಮನೆ ಚಿಕ್ಕಬಳ್ಳಾಪುರ ಕೂಡ ಹೋಗಿದ್ರಿ, ಈಗ ಅಲ್ಲೂ ಕೂಡ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ತಹಶೀಲ್ದಾರ್ಗೆ ತರಾಟೆ ತಗೊಂಡಿದ್ರಿ. ರಾಜ್ಯಾದ್ಯಂತ ಬಹುತೇಕ ಕಡೆ ಇಂಥದ್ದೇ ಕಂಪ್ಲೇಂಟ್ಸ್ ಇದೆ. ಇಲ್ಲ, ಕೆಲವು ಕಡೆ ನೋಡಿ, ನಾವು ದಿನಕ್ಕೆ 9,000 ಪೇಜ್ ಮಾಡಬೇಕು ಅಂತ ಹೇಳಿದ್ದೇವೆ ಸ್ಕ್ಯಾನಿಂಗ್. ಸುಮಾರು 50% ಕಡೆ 9,000 ಆಗ್ತಾ ಇದೆ, ಇನ್ನೊಂದು 30% ಕಡೆ 7,000 ಮೇಲೆ ಆಗ್ತಾ ಇದೆ. ಒಂದು 20% ಕೇಸಸ್ ಅಲ್ಲಿ ಬಿಲೋ 7,000 ಆಗ್ತಾ ಇದೆ. ಅವ್ರಿಗೆಲ್ಲ ನೋಟಿಸ್ ಕೊಡೋದಕ್ಕೂ ಹೇಳಿದ್ವಿ. ಬೆಂಗಳೂರು ಅರ್ಬನ್ ಬಹಳ ನಾವು ಇದೆಲ್ಲ ಆಡಳಿತ ವ್ಯವಸ್ಥೆ ಬೇರೆ ಇನ್ನೂ ಸ್ವಲ್ಪ ಸಮಸ್ಯೆ ಜಾಸ್ತಿ ಇದೆ. ಟೆಕ್ನಾಲಜಿ ಅಡಾಪ್ಟೇಷನ್ ಅದನ್ನು ರಿಪೇರಿ ಮಾಡ್ತೀವಿ, ಆಗತ್ತೆ. ಹೌದು ಹೌದು, ಒಳ್ಳೆ ಮಾತಿಗೆ ಅವರು ಕೇಳಿಸ್ಕೊಂಡು ಕೆಲಸ ಮಾಡ್ಲಿಲ್ಲ ಅಂದ್ರೆ ಬೇರೆ ತರನು ಅವ್ರಿಗೆ ಮಾಡ್ತೀವಿ. ಬೇರೆ ತರ ಮಾಡಕ್ ಹೋದಾಗೆಲ್ಲ ನಿಮ್ಗೆಲ್ಲ ನಿಮ್ಮೇಲೆ ಎಲ್ಲ ಕಂಪ್ಲೇಂಟ್ಸ್ ಎಲ್ಲ ಮಾಡಿದ್ದೀರಿ. ಆಗ್ಲಿಯಪ್ಪ, ಏನಪ್ಪ ಇರೋದು ಕೆಲಸ, ಜನ ನಾವು ಕೂರಿಸಿದ್ದಾರೆ, ಪಕ್ಷ ಕುಂದಿಸಿದ್ದಾರೆ, ಜನ ಕೆಲಸ ಮಾಡಿ ಅಂತ ಕೂರಿಸಿದ್ದಾರೆ. ಇದ್ದಷ್ಟು ನಾವು ಕೈಲಾದಷ್ಟು ಜನಗಳ ಸರಿ, ಕೆಲಸ ಕೆಲಸ ಮಾಡೋದಕ್ಕೆ ಸ್ವಲ್ಪ ಸಮಸ್ಯೆಗಳು ಬಂದ್ರು ಕೂಡ ಎದುರಿಸೋದು ಇರ್ಬೇಕು. ನಾವು ಸರ್ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಡಾಕ್ಯುಮೆಂಟ್ ಏನಾದ್ರು ಕೊಡ್ಬೇಕಂದ್ರೆ ಆಧಾರ್ ಕಾರ್ಡ್, ಆಧಾರದ್ದು ನಂಬರ್. ಸದ್ಯಕ್ಕಾದನ್ನ ಏನ್ ಮಾಡಿ ಸರ್, ತಾವು ಟೆಕ್ನಾಲಜಿನ ಅಪ್ಗ್ರೇಡೇಷನ್ ಮಾಡಿದ್ದೀವಿ. ನೋಡಿ, ಯೋಚನೆ ಮಾಡೋಣ. ಈಗ 1 ತಿಂಗಳಿಂದ ಪೈಲಟ್ ಓಡಿಸಿದೀವಿ, ಇನ್ನೊಂದು 2 ತಿಂಗಳು ಓಡಿಸೋಣ. ಈಗ ಆಮೇಲೆ ಇನ್ನೇನಾದ್ರೂ ಇದ್ರೆ ನೀವು ಜನಗಳಿಂದ ರೆಸ್ಪಾನ್ಸ್ ತಗೊಳ್ಳಿ. ಈ ಸಿಸ್ಟಮ್ ಯಾರು ಮಾಡಿಲ್ಲ, ನಾವೇ ಫಸ್ಟ್ ಮಾಡ್ತಾ ಇದ್ದೀವಿ. ಸರ್, ಲರ್ನಿಂಗ್ ನೋಡ್ಕೊಂಡು ಇಂಪ್ರೂವ್ಮೆಂಟ್ ಮಾಡೋಣ. ಸರ್ ಈಗ ಟೆಕ್ನಾಲಜಿ ಅಡಾಪ್ಟೇಷನ್ ಮಾಡಿ ನೀವೆಲ್ಲ ಮಾಡಿದ್ರೆ, ಬಟ್ ಏನಾದ್ರೆ ಪ್ರಾಬ್ಲಮ್ ಆಗಿದ್ದೀನಿ, ಸರ್ವರ್ ಪ್ರಾಬ್ಲಮ್ ಫಸ್ಟ್ ಇಲ್ಲ, ಇದ್ರಲ್ಲಿ ಇನ್ನೂ ಬಂದಿಲ್ಲ. ಇದರಲ್ಲಿ ಸಮಸ್ಯೆ ಆಗಿಲ್ಲ ಸರ್. ಇದ್ರಲ್ಲಿ ಇಲ್ಲ, ಒಂದು ಸ್ವಲ್ಪ ಸಾಫ್ಟ್ವೇರ್ ಇಶ್ಯೂ ಒಂದು 61 ತಾಲೂಕಲ್ಲಿ ಬಂದಿದೆ. ಬಟ್ ಇಶ್ಯೂ ಮಾಡಿದ್ದೆ, ಅದು ಟೆಂಪ್ರರಿ ಪ್ರಾಬ್ಲಮ್. 4-5 ದಿನದಿಂದ ಪ್ರಾಬ್ಲಮ್ ಇದೆ. 61 ತಾಲೂಕಲ್ಲಿ ಓಕೆ. ಇನ್ನ ಮುಂದೆ ನಮ್ಗೆ ಇನ್ನ ಬಹಳ ಮುಖ್ಯವಾಗಿ ನಾವು ರಾಜ್ಯದಲ್ಲಿ ಹಿಂದೆನೂ ಕೂಡ ಹೇಳಿದ್ವಿ, ಏನು ಹಿಂದೆ ಸರ್ಕಾರದಿಂದ ಮಂಜೂರಾಗಿರುವ ಜಮೀನುಗಳು, ದರಖಾಸ್ತಲ್ಲಿ ಮಂಜೂರಾಗಿರುವ ಜಮೀನುಗಳು 50-60 ವರ್ಷ ಆದ್ರೂ ಕೂಡ ಅವು ಪೋಡಿ ಆಗಿಲ್ಲ ಜನಗಳಿಗೆ. ಸೊ ಅವುಗಳನ್ನ ಪೋಡಿ ಮಾಡ್ಬೇಕು ಅಂತ ಈಗ ಕೈಗೆತ್ತಿಕೊಂಡಿದ್ದೇವೆ. ನಿಮಗೂ ನಾನು ಈ ಹಿಂದೆ ಹೇಳಿದ್ದೇನೆ, 3 ವರ್ಷದ ಅವಧಿಯಲ್ಲಿ ತಗೊಂಡ್ರೆ ಎಷ್ಟು ಸರ್ಕಾರಿ
ದಿಂದ ಮಂಜೂರಾಗಿದ್ದಂತಹ ಜಮೀನುಗಳು ದರಖಾಸ್ತು ಕೂಡಿ ಆಗಿದೆ ಅಂದ್ರೆ 3 ವರ್ಷದಲ್ಲಿ 5,801 ಪ್ರಕರಣ ಆಗಿತ್ತು. ಇದು ಸುಮಾರು ಬಾಕಿ ಇದಾವೆ. ದರಖಾಸ್ತಲ್ಲಿ ಸರ್ಕಾರದಿಂದ ಮಂಜೂರಾದಂತಹ ಜಮೀನುಗಳು ಪೋಡಿ ಆಗದೆ ಉಳಿದಿರ್ತಕ್ಕಂಥ ಇವುಗಳನ್ನೆಲ್ಲ ಸರ್ಕಾರನೇ ಪೋಡಿ ಮಾಡಿಕೊಡ್ಬೇಕು. ಅವರು ಬಂದು ನಮ್ಗೆ ಅರ್ಜಿ ಕೊಟ್ಟು ಮಾಡಿಸ್ಕೊಳ್ಳೋ ಸಿಸ್ಟಮ್ ಇರಬಾರದು ಅಂತ ಹೇಳಿ ನನ್ನ ಭೂಮಿ ಅಂತ ದರಖಾಸ್ತು ಪೋಡಿ ಅಭಿಯಾನವನ್ನ ರಾಜ್ಯದಲ್ಲಿ ಆರಂಭ ಮಾಡಿದ್ದೇವೆ. ಇದರಲ್ಲಿ 3 ವರ್ಷದಲ್ಲಿ 5,800 ಆಗಿತ್ತು. ಈಗ ನಾವು ಇದನ್ನ ಡಿಸೆಂಬರ್ ಇಂದ ಆರಂಭ ಮಾಡಿದ್ದೇವೆ. ಕಳೆದ 7 ತಿಂಗಳಲ್ಲಿ ಈಗ 1,04,222 ಮಂಜೂರಿದಾರರದ್ದು ಜಮೀನುಗಳನ್ನ ನಾವೀಗ ಅಳತೆಗೆ ಕೈಗೆತ್ತಿಕೊಂಡಿದ್ದೇವೆ. 1,04,222. ಇದನ್ನ ಆರಂಭ ಮಾಡಿದಾಗ ನಮ್ಮ ವಿರೋಧ ಪಕ್ಷದವರು ಹೇಳಿದ್ರು ನೀವು ಮಾಡಕ್ ಸಾಧ್ಯನೇ ಇಲ್ಲ ಅಂತ. ಯಾಕಂದ್ರೆ ಅವ್ರ ಟೈಮಲ್ಲಿ ವರ್ಷಕ್ಕೆಲ್ಲ ಸೇರಿಸಿದ್ರೆ 1,000 ಆಗ್ತಾ ಇಲ್ಲ. ಇಡೀ ವರ್ಷದಲ್ಲಿ 1,000 ಆಗ್ತಾ ಇಲ್ಲ. ಆಮೇಲೆ ಒಬ್ಬೊಬ್ಬರು ಒಂದೊಂದು ಕೋಡಿ ಮಾಡಿಸ್ಕೋಬೇಕು ಅಂದ್ರೆ ಅದಕ್ಕೆ ಏನೆಲ್ಲ ಇದೆ ಹಿಂದೆ ಇತ್ತು ನಾನು ಹೇಳಿಕ್ ಹೋಗೋದಿಲ್ಲ. ಈಗ ಹೇಳ್ಬಾರದು ನಾವು ಈ ಸ್ಥಾನದಲ್ಲಿ ಕೂತಿರೋರು. ಈಗ ಅಂತದ್ರಲ್ಲಿ ವರ್ಷಕ್ಕೆ 1,000 ಆಗ್ತಾ ಇತ್ತು ಅಂತದ್ದು ಈಗ 1,04,222 ಕೋಡಿಗೆ ಕೈ ಎತ್ಕೊಂಡಿದ್ದೀವಿ. ಈಗ ಸೊ ಇವುಗಳನ್ನೆಲ್ಲವನ್ನು ಕೂಡ ಇನ್ನೊಂದು 6 ತಿಂಗಳಲ್ಲಿ ಕೋಡಿ ಮಾಡಿಕೊಡ್ಬೇಕು ಅಂತ ನಾನು ಸೂಚನೆ ಕೊಟ್ಟಿದ್ದೆ. ಈಗ ಆಲ್ರೆಡಿ ಇದ್ರ ಪೈಕಿ ಒಂದು 20,000 ಕೋಡಿ ಆಗೋಗಿದೆ. ಇನ್ನ ಬ್ಯಾಲೆನ್ಸ್ ಇರೋದನ್ನ ಈಗ ಎಲ್ಲರಿಗೂ ಒಂದು ಟ್ರಯಲ್ ಆಗಿದೆ, ಅನುಭವ ಆಗಿದೆ. ಅದರ ಆಧಾರದಲ್ಲಿ ಇನ್ನು 6 ತಿಂಗಳಲ್ಲಿ ಇಷ್ಟು ಮುಗಿಸ್ಬೇಕು. ಬಟ್ ಇನ್ನೂ ಒಂದು 50,000-60,000 ಬರುತ್ತೆ. ಇದೆ 1,04,000 ಆಗಿದೆ. ಇನ್ನು ನನ್ನ ಪ್ರಕಾರ ಇನ್ನೂ ಒಂದು 50,000ದಿಂದ 80,000ವರೆಗೂ ಇನ್ನೂ ನಾವು ಕೋಡಿಗೆ ಅವನ್ನ ಮಾಡ್ತಾ ಇದೀವಿ. ಆ ಕೆಲಸ ರೆಡಿ ಆಗ್ತಾ ಇದೆ. ಸೊ ಇಷ್ಟು ಜನಗಳಿಗೆ ಸರ್ಕಾರನೇ ಅವರ ಮನೆ ಬಾಗಿಲಿಗೆ ಹೋಗಿ ನಾವು ದರಖಾಸ್ತು ಕೋಡಿಯನ್ನ ಮಾಡಿಕೊಟ್ಟು ಸರ್ಕಾರದಿಂದ ಹಿಂದೆ ಮಂಜೂರಾಗಿದ್ದ ಜಮೀನಿಗೆ ಪಕ್ಕ ದಾಖಲೆಗಳನ್ನ ಅವರ ಕೈಗೆ ಕೊಟ್ಟು ಅವರ ಮಾಲೀಕತ್ವಕ್ಕೆ ಒಂದು ಗ್ಯಾರಂಟಿಯನ್ನ ಕೊಡುವಂತ ಕಾರ್ಯಕ್ರಮವನ್ನ ದರಖಾಸ್ತು ಕೋಡಿ ಅಭಿಯಾನ ನನ್ನ ಭೂಮಿ ಅಂತ ಈ ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇದ್ದೇವೆ. ಇನ್ನು ಉಳಿದಾಗೆ ಕ್ವಿಕ್ ಆಗಿ ಹೇಳೋದಾದ್ರೆ ಅನೇಕ ಬಾರಿ ನಿಮ್ಮ ಹತ್ರ ಹೇಳಿದ್ದೇನೆ. ತಹಶೀಲ್ದಾರ್ ಕೋರ್ಟ್ ಅಲ್ಲಿ ಮೊದಲು ನಮ್ಮ ಸರ್ಕಾರ ಬಂದಾಗ ಅವಧಿ ಮೀರಿದಂತಹ ಕೇಸುಗಳು ಬಾಕಿ ಇದ್ದವು. ಪೆಂಡಿಂಗ್ ಕೇಸುಗಳು 10,784 ಇತ್ತು. ಓವರ್ ಪೆಂಡಿಂಗ್ ಕೇಸಸ್ ಇವೆಲ್ಲ ಅಂದ್ರೆ ಅವಧಿ ಮೀರಿದಂತಹವು. ಇವತ್ತು ಅದು ಬಾಕಿ ಇರೋದು 457 ಕೇಳಿಸಿದೆ. 10,784 ಇತ್ತು. ಇವತ್ತು ಅವಧಿ ಮೀರಿದಂತಹ ಪ್ರಕರಣ ಬಾಕಿ ಇರೋದು 457. ಇಡೀ ಸ್ಟೇಟ್. ಈಗ 457 ಜಾಸ್ತಿ ಇದೆ ಅಂತ ಹೆಂಗ್ ಹೇಳ್ತೀವಿ? ಇನ್ನೊಂದು ಏನಾಗುತ್ತೆ, ಈ 457 ಯಾಕಿದೆ ಸರ್? 10,770 457 ಇದು ನೀವು ಜಾಸ್ತಿ ಅಂತೀರಾ? 10,774 ಕೇಳಲಿಲ್ಲ ನೀವು ಯಾರು ಕೂಡ. 457 ಇಳಿಸಿದ್ದೀವಿ ಅಂದ್ರೆ ಅದು ಏನು ಜಾಸ್ತಿ ಇದೆ ಅಂದ್ರೆ ಅದು 457 ಯಾಕಿದೆ ಅಂದ್ರೆ ಅವೆಲ್ಲ ಎಷ್ಟು ದಿನ ಡಿಲೇ ಆಗಿದೆ ಅಂದ್ರೆ 2 days 3 days ಕ್ರಾಸ್ ಆಗಿರುತ್ತೆ. ನಾನು ತಹಶೀಲ್ದಾರ್ಗೆ ಕೇಳಿದೆ ಯಾಕಪ್ಪ 2-3 ದಿನಕ್ಕೆ ಅಂತ. ಸರ್ ನೀವು ಹೋಗಿದ್ದೆ ಸರ್ ಅದು ಟ್ರಾನ್ಸ್ಫರ್ ಹೀಗಾಗಿದೆ ಸರ್. ಈ ಕಾರಣಕ್ಕೆ ಅಲ್ಲೊಂದು ಇನ್ನೊಂದು ಕೇಸು 240 ತಾಲೂಕಿದೆ. ಒಂದು ತಾಲೂಕಲ್ಲಿ ಒಂದು ಕೇಸು 2 ದಿನಕ್ಕೆ ಹಿಂಗಾದ್ರೂ ಕೂಡ ಅಷ್ಟೇ. ಇವ್ಯಾವು ಇದು ಅವಧಿ ಎಷ್ಟು ದಿನಕ್ಕೆ ಮೀರಿದೆ ಅಂತ ನೋಡಿದ್ರೆ 2 ದಿನ ಅಥವಾ 3 ದಿನ ಅವಧಿ ಮೀರಿದೆ ಅಷ್ಟೇ. ಪೋಸ್ಟೆಡ್ ಫಾರ್ ಆರ್ಡರ್ಸ್ ಕೂಡ ನಾನು ಎಷ್ಟು ದಿನ ಪೋಸ್ಟೆಡ್ ಫಾರ್ ಆರ್ಡರ್ಸ್ ಅಂತ ನನ್ನ ಹತ್ರ ರೆಕಾರ್ಡ್ ಇದೆ. ಬೇಕಾದ್ರೆ ಅದನ್ನು ನಾವು ರಿವ್ಯೂ ಮಾಡ್ತೀವಿ. 15 ದಿನ ಮ್ಯಾಕ್ಸಿಮಮ್ ಪೋಸ್ಟೆಡ್ ಫಾರ್ ಆರ್ಡರ್ಸ್. ಅದರ ಮೇಲೆ ಮೀರಿರೋದು ಎಷ್ಟು ಅಂತಾನು ಕೂಡ ನಾನು ರಿವ್ಯೂ ಮಾಡ್ತೇನೆ ಪ್ರತಿ ವಾರ. ಅದನ್ನು ಕೂಡ ನಾವೇನು ಬಿಟ್ಟಿಲ್ಲ. ಕೆಲವು ಕಡೆ AC ಕೋರ್ಟ್ ಅಲ್ಲಿ ಆ ತರದ್ದು ಒಂದು 10 ಕೇಸು 15 ಕೇಸು ಇದಾವೆ. ಇಲ್ಲ ಅಂತಲ್ಲ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಅದನ್ನು ನಾನು ರಿವ್ಯೂ ಮಾಡೋದ್ರಿಂದ ಅದನ್ನು ಕೂಡ ಕಂಟ್ರೋಲ್ ಅಲ್ಲಿ ಇದೆ. ಅಲ್ಲೊಂದು ಇಲ್ಲೊಂದು ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್
ವೆರಿ ಮಚ್ ಅಂಡರ್ ಕಂಟ್ರೋಲ್. ಈಗ 10,774 457 ನೀವೇ ಹೇಳಿ. ಹಾಗೇನೆ AC ಕೋರ್ಟ್ ಅಲ್ಲಿ ಅವಧಿ ಮೀರಿದಂತಹ ಕೇಸುಗಳು ನಾವು ಸರ್ಕಾರ ಮಾಡಿದಾಗ 62,857 ಇತ್ತು ಅವಧಿ ಮೀರಿದಂತಹ ಕೇಸು. ಇವತ್ತು 20,211ಕ್ಕೆ ಇಳಿಸಿದ್ದಾರೆ. 62,000 ಇದ್ದಿದ್ದು ಇನ್ನೂ ಇದೆ. ಬಟ್ ಆಯ್ತು, ಇದೂ ಡಿಲೇ ಆಗ್ತಾ ಇದೆ, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ 62,000 ಬಿಟ್ಟು ಹೋಗಿದ್ದು ಈಗ 20,000 40,000 ಇಳಿಸಿದೀವಿ. ಅಂದ್ರೆ 66% ಅವ್ರು ಬಿಟ್ಟು ಹೋಗಿದ್ದನ್ನ ಮಾಡಿದೀವಿ. ಈಗ 20,000 ಇದೆ, ಬಿಟ್ಟಿಲ್ಲ. ಇವತ್ತು ದಿನ ಇದನ್ನ ಇಳಿಸ್ತಾನೆ ಇದ್ದೀವಿ. ಈ 62,000ದಲ್ಲಿ 1 ವರ್ಷಕ್ಕಿಂತ ಮೀರಿದಂತ ಕೇಸುಗಳೇ 59,339 ಇತ್ತು. ಎಷ್ಟು ಸರ್? ಮೋರ್ ದೆನ್ 1 ಇಯರ್ ಓವರ್ ಡ್ಯೂ, ಮೋರ್ ದೆನ್ 1 ಇಯರ್ ಪೆಂಡಿಂಗ್ ಇದ್ದವು 59,339 ಇತ್ತು. ಅದು ಇವತ್ತು 14,107ಕ್ಕೆ ಬಂದಿದೆ. ಇನ್ನೂ ವಿಶೇಷ ನಿಮ್ಗೆ ಹೇಳ್ತೀನಿ, ಈಗ ಕೇಳಿಸ್ಕೊಂಡು. ಈ 62,000ದಲ್ಲಿ 5 ವರ್ಷಕ್ಕಿಂತ ಅವಧಿ ಮೀರಿದಂತ ಪ್ರಕರಣ 32,787 ಇತ್ತು. AC ಕೋರ್ಟ್ಗೆ ಕಾನೂನಲ್ಲಿ ಕೊಟ್ಟಿರೋದು 6 ತಿಂಗಳ ಅವಧಿ. 5 ವರ್ಷ ಮೀರಿ ಬಾಕಿ ಇದ್ದಂತ ಕೇಸು 32,787 ಇತ್ತು. ಆ 32,000 ಇವತ್ತು 4,977 ಇಳಿಸಿದೆ. 32,777 ಇದ್ದಿದ್ದು 5 ವರ್ಷಕ್ಕಿಂತ ಮೀರಿದ್ದು 4,977 ಇಳಿಸಿದೆ. ಪ್ರಯಾರಿಟಿ ಇದಕ್ಕೆ ಕೊಟ್ಟಿದೆ. ಸೊ ಇನ್ನ ಬಾಕಿ ಒಟ್ಟು ಏನಿದೆ ಅವಧಿ ಮೀರಿದಂತ ಕೇಸು 20,000. ಇದನ್ನು ಕೂಡ ಇನ್ನ ಬರುವ ಒಂದು 4 ತಿಂಗಳು ಒಳಗಡೆ ಆಲ್ಮೋಸ್ಟ್ ಇದನ್ನ ನೀಲ್ ಮಾಡಬೇಕು ಅಂತ ಟಾರ್ಗೆಟ್ ಇಟ್ಕೊಂಡು ನಿಮ್ಗೆ ಗೊತ್ತಿರೋ ಹಾಗೆ ಒಂದು 19 ಸ್ಪೆಷಲ್ ACಗಳನ್ನ ಅಪಾಯಿಂಟ್ ಮಾಡಿ ಕೇಸ್ ಡಿಸ್ಪೋಸಲ್ ಅನ್ನ ಮಾಡಿಸ್ತಾ ಇದ್ದೇವೆ. ಸೊ ದಟ್ ಜನ ನಮ್ಮ ಕಚೇರಿಗಳಿಗೆ ಅಲಿಯುವಂತದ್ದು ನಿಲ್ಲಬೇಕು ಅಂತ ಹೇಳಿ. ಆಮೇಲೆ ಅವರು ಇದು ಎಲ್ಲ 5 ವರ್ಷ 10 ವರ್ಷ 12 ವರ್ಷ ಬಾಕಿ ಇತ್ತು. ಅಂತವುಗಳನ್ನೆಲ್ಲ ಹುಡುಕಿ ಈಗ ನಾವು ವಿಲೆ ಮಾಡುವಂತದ್ದು ಮಾಡ್ತಾ ಇದ್ದೇವೆ. ಸೊ ಇದನ್ನು ಕೂಡ ಆದಷ್ಟು ತ್ವರಿತವಾಗಿ ಬ್ಯಾಲೆನ್ಸ್ ಇರತಕ್ಕಂಥವು ವಿಲೆ ಮಾಡಬೇಕು ಅಂತ ಹೇಳಿದ್ದೇನೆ. ಇಷ್ಟು ಕೆಲವೊಂದು ವಿಷಯಗಳು ಮಾತ್ರ ತಮ್ಮ ಜೊತೆಗೆ ಇನ್ನೂ ಉಳಿದಿದ್ದ ಎಲ್ಲ ಸಬ್ಜೆಕ್ಟ್ ಮಾಡಿದೀವಿ. ಹೌದು ಸರ್, 62,000 ಬಿಟ್ಟಿದ್ರು ಸರ್, ಒಳ್ಳೆ ಕಥೆನೆ. ಒಂದು ಕೆಲಸ ಅವಾಗ ಯಾಕೆ ಕೇಳಿದ್ರೆ 62,000 ಕೇಸು ಟೈಮ್ ಬಾರ್ ಆಗಿದ್ದನ್ನ ಇವತ್ತು ಇನ್ನೂ ಆಗಿಲ್ಲ ಅಂತ ಹೇಳ್ತಾ ಇದ್ದೀರಿ. 62,000 ಇದ್ದು 20,000 ಒಂದು ಪೆಂಡಿಂಗ್. ಹೌದು, ಸ್ಪೆಷಲ್ ಆಗಿದ್ರಿಂದಾನೇ ಕಮ್ಮಿ ಆಗಿದ್ದು. ನಾನು ನೀವು ಕೇಳೋ ಪ್ರಶ್ನೆ ನಿಜವಾಗೂ ನನ್ಗೆ ಅರ್ಥ ಆಗ್ತಾ ಇಲ್ಲ. ತಾವ್ ಏನ್ ಹೇಳ್ತಾ ಇದ್ದೀರಿ ದಯವಿಟ್ಟು ಕ್ಷಮಿಸಿ. ಆ 19 ಸ್ಪೆಷಲ್ AC ಹಾಕಿದ್ದಕ್ಕೆ 60,000 ಇದ್ದಿದ್ದು 20,000 ಬಂದಿರೋದು. ಬರ್ಡನ್ ಜಾಸ್ತಿ ಆಗಿತ್ತ ಆಫೀಸರ್ಸ್ಗಳಿಗೆ. ಹಾಗಾದ್ರೆ ಇವಾಗ ಹೆಂಗ್ ಆಗ್ಬಿಡ್ತು? ಈಗ ಹೆಂಗ್ ಆಗ್ಬಿಡ್ತು? ಬರ್ಡನ್ ಜಾಸ್ತಿ ಆಗಿದ್ರೆ 62,000 ಇದ್ದಿದ್ದು ಈಗ ಹೆಂಗ್ 20,000? ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಯಾಕೆ ಈಗ ಪೆಂಡಿಂಗ್ ಇಟ್ಟಿದ್ದೀನಿ ಅಂತ ಕೇಳಿದ್ರೆ ಕೆಲಸ ಆಗುತ್ತೆ. ಅಂದ್ರೆ ಹಿಂದಿನ ಗೌರ್ಮೆಂಟ್ ಕೇಳಿಲ್ಲ. ನಾನು ನಿಮ್ಗೆ ಬೇಕಾಗಿರೋ ರಂಜಕವಾದಂತ ರೋಚಕವಾದಂತ ಮಾತುಗಳು ನಾನು ಹೇಳಿಲ್ಲ. ಹಿಂದೆ ಹೇಳಿಲ್ಲ, ಕೇಳಲಿಲ್ಲ ಜನ. ಆಯ್ತು ಸ್ವಾಮಿ, ಒಂದೊಂದು ಕೇಸ್ ಬೆಲೆ ಆಗ್ಬೇಕಾದ್ರೆ ಏನ್ ನಡೀತದೆ ಅದೆಲ್ಲ ನಿಮ್ಗೆ ಗೊತ್ತೇ ಇಲ್ಲ. ಪಾಪ ನಾನೇ ಹೇಳ್ಬೇಕಲ್ವಾ ಯಾವ ತರ ಶೋಷಣೆ ಆಗ್ತಾ ಇತ್ತು, ಯಾವ ತರ ವಿಳಂಬ ಆಗ್ತಾ ಇತ್ತು. ಒಂದು ಕೇಸು ಸಿವಿಲ್ ಕೋರ್ಟ್ ಬಿಡಿ, AC ಕೋರ್ಟ್ ಅಲ್ಲಿ ನಿಮ್ಮ ಹತ್ರಕ್ಕೆ ಬರುತ್ತೆ. ಸರ್ಕಾರ ನಡೆಸಿದ್ರಿ, ಏನ್ ಮಾಡಿದ್ರಿ ಅಂತ ನಿಮ್ಮ ಪ್ರಶ್ನೆ ನಿಮ್ಮ ಸರ್ಕಾರ ವ್ಯವಸ್ಥೆಗೆ ಬರುತ್ತೆ. ನಾವು ವಿಲೆ ಮಾಡಿದೀವಿ ಅಂತ ನಾನು ಹೇಳ್ತೇನೆ ಗಟ್ಟಿಯಾಗಿ. ನನಗೆ ಮಾಡಿದೀವಿ ಕೆಲಸ ಅಂತ ಹೇಳೋದಕ್ಕೆ ಧೈರ್ಯ ಇರೋದ್ರಿಂದಾನೇ ಹಿಂದೆ ಈಗ ಮಾಡಿದ್ದಾರೆ. ನಾನೇನ್ ಕೆಲಸ ಮಾಡದೆ ಸುಮ್ನೆ ಮಾತಾಡ್ತಾ ಇದ್ದೀನಿ. ಅವ್ರು ಬಿಟ್ಟು ಹೋಗಿದ್ದನ್ನೆಲ್ಲ ಹಳೇದವರು ಬಿಟ್ಟು ಹೋಗಿದ್ದನ್ನೆಲ್ಲ ನಾನು ಹಾಕಿ ತೊಳಿತಾ ಇದ್ದೀನಿ. ಇವೆಲ್ಲವೂ ಕೂಡ ಇಷ್ಟು ಡಿಸ್ಪೋಸಲ್ ಆಗಿದೆ ಅಂದ್ರೆ, ಇಷ್ಟು 1,04,000 ಕೋಟಿಗೆ ತಗೊಂಡಿದ್ದೀವಿ ಅಂದ್ರೆ, ಒಂದ್ ಕೋಟಿಗೆ ಎಷ್ಟಿತ್ತು ಗೊತ್ತಿಲ್ವಾ ನಿಮ್ಗೆ? ಪಾಪ ಏನು ಗೊತ್ತಿಲ್ಲ ಅಲ್ವಾ? ನೀವು ಯಾವ್ದು ರೈತರ ಮನೆಯಿಂದ ಬಂದಿಲ್ಲ. 1 ಕೋಟಿ ಮಾಡಿಸ್ಕೋಬೇಕಾದ್ರೆ ಏನೇನ್ ಕಷ್ಟ ಸುಖ ಗೊತ್ತಿಲ್ಲ.
1,04,000 ಇವಾಗ ನಾವು ಸುವಪಟ್ಟ ತಗೊಂಡು ಮಾಡ್ತಾ ಇದೀವಿ ಅಂದ್ರೆ ಅದರಿಂದ ರೈತರಿಗೆ ಎಷ್ಟು ಉಳಿತಾಯ ಆಗುತ್ತೆ ಲೆಕ್ಕ ಹಾಕ್ಬೇಕಾ? ಇದು ಅಷ್ಟೇ, ಒಂದು ದೇಸಿ ಕೇಸ್ ಹೊರಗಡೆ ಬರ್ಬೇಕು ಅಂದ್ರೆ 5 ವರ್ಷ ಏನು ಬೇಡ, ಲಾಯರ್ ಫೀಸ್ ತಗೊಳ್ಳಿ. 1 ಇಯರ್ಗೆ 3,000 ರೂಪಾಯಿ 5,000 ರೂಪಾಯಿ ಟೈಮು. ಓಡಾಡಿ ಜಬ್ಲಿಗೂ ಸಂದ ಹೋಗ್ತಾ ಇತ್ತು, ಜೇಬು ಖಾಲಿ ಆಗ್ತಾ ಇತ್ತು. ಹಂಗಿದೆ ಸ್ವಾಮಿ ನೋಡಿ. ಹಾಗಂತೇಳಿ ಹೌದು, ಪ್ರಜಾಪ್ರಭುತ್ವದಲ್ಲಿ ಚುನಾಯಿತ ಪ್ರತಿನಿಧಿಗಳು, ಚುನಾಯಿತ ಸರ್ಕಾರದ ಜವಾಬ್ದಾರಿನೇ ಮುಖ್ಯ. ಇಂಗ್ಲಿಷ್ ಅಲ್ಲಿ ಹೇಳ್ತಾರಲ್ಲ, ದ ಬಕ್ ಸ್ಟಾಪ್ಸ್ ವಿತ್ ಅಸ್. ಜನ ನಮ್ಗೆ ಯಾಕೆ ಅದರ್ವೈಸ್ ಎಲೆಕ್ಟೆಡ್ ಏನು ಮಿನಿಸ್ಟರ್ಸ್ ಯಾಕೆ ಇರ್ಬೇಕು? ಬಿಕಾಸ್ ವಿ ಆರ್ ಆನ್ಸರಬಲ್ ಟು ಪೀಪಲ್. ಅದನ್ನ ಎಚ್ಚರಿಸಕ್ಕೆ ನಾವಿರೋದು. ಈಗ ನೋಡಿ, ನಾವು ಹೇಳಿ ಅವ್ರು ಮಾಡ್ತಾ ಇದ್ದಾರೆ, ಯಾರು ಹೇಳಿ ಮಾಡ್ಲಿಲ್ಲ ಅವ್ರ ಮೇಲೆ ಬೇರೆ ತರ ಮಾಡ್ತೇವೆ. ಅವ್ರಿಗೆ ಇದೆ ಜವಾಬ್ದಾರಿ, ಅವ್ರಿಗಿಲ್ಲ ಅಂತಲ್ಲ. ಹೇಳೋದಕ್ಕೇನೆ ನಮ್ಮನ್ನ ಇಲ್ಲಿ ಕೂರಿಸಿರೋದು. ಅಂಡ್ ನಾವು ಹೋಗಿ ಲೆಜಿಸ್ಲೇಚರ್, ಶಾಸಕಾಂಗಕ್ಕೆ ಉತ್ತರ ಕೊಡ್ಬೇಕು. ಅಲ್ಟಿಮೇಟ್ಲಿ ನಾವು ಆರ್ ಆನ್ಸರಬಲ್ ಟು ಪೀಪಲ್. ಪೀಪಲ್ ಅಂದ್ರೆ ಏನು? ಶಾಸಕಾಂಗದ ನಾವು. ನೀವು ಕೇಳ್ದಲೇ ಆದ್ರೆ ಆಫೀಸರ್ಗಳು ಇದನ್ನ ಡಿಸ್ಪೋಸ್ ಮಾಡ್ತಾನೆ ಇರಲಿಲ್ಲ, ಹಿಂಗೆ ಪೆಂಡಿಂಗ್ ಅಂದ್ರೆ ಆಫೀಸರ್ಗಳು ಏನ್ ಮಾಡ್ತಾರೆ ಸರ್? ವ್ಯವಸ್ಥೆ ಏನಿದೆ ಹಿಂದೆ ಯಾರು ಕೇಳಿಲ್ಲ ಅವ್ರನ್ನ ಲಿಸ್ಟ್ ಮಾಡ್ಕೊಂಡಿದ್ದೀರ ಅಂತ, ಅದು ಇಂಪಾರ್ಟೆಂಟ್ ಆಗುತ್ತೆ. ಅದೇ ಪೋಸ್ಟ್ ಬರ್ತಾರೆ ಮತ್ತೆ ಅಲ್ಲ, ಈಗ ಅವರೇ ಅಧಿಕಾರಿ ಇದ್ರು ಕೂಡ ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ಅವರೇ ತಾನೇ ಅಲ್ಲಿಗೆ ಹಾಕ್ಬೋದು, ಅದೇ ಸರ್ ಅಧಿಕಾರಿ ಲಿಸ್ಟ್ ಇಲ್ಲ ಸರ್, ಇಂಥ ಒಂದು ಪ್ರಕರಣದಲ್ಲಿ ಎಷ್ಟು ಅಧಿಕಾರಿಗಳ ಮೇಲೆ ತಾವು ಕ್ರಮ ತೆಗೆದುಕೊಂಡಿದ್ದಾರೆ ಸರ್? ಬರೀ ನೋಟಿಸ್ ಇಶ್ಯೂ ಮಾಡೋಂಥದ್ದಲ್ಲ, ಸಸ್ಪೆಂಡ್ ಮಾಡ್ತಕ್ಕಂಥದ್ದು ಅಂತದ್ದೇನಾದ್ರೂ ಮಾಡಿದೀರಾ? ನೋಡಿ, ಅನಿವಾರ್ಯ ಬಂದಾಗ ಅದು ಮಾಡ್ತೀವಿ, ಮಾಡದೆ ಏನಿಲ್ಲ. ಇತ್ತೀಚೆಗೆ ನಿಮ್ಮಲ್ಲೂ ಕೆಲವೆಲ್ಲ ಪ್ರಕರಣಗಳು ಭರ್ತಿ ಆಗಿದೆ, ಅವೇನು ಸುಮ್ಮನೆ ಬಿಟ್ಟಿಲ್ಲ. ಸೊ ಆದ್ರೆ ಈಗ ಒಳ್ಳೆ ಮಾತಲ್ಲೋ ಬೈದು ಸ್ವಲ್ಪ ತಿದ್ದಿ ತೀಡಿ ಇಷ್ಟು ಪ್ರೋಗ್ರೆಸ್ ಮಾಡಿದೀವಲ್ಲ. ಬೆಂಗಳೂರು ಸೌತೇಸಿ ಮೇಲೆ ಎಫ್ಐಆರ್ ಮಾಡ್ಬೇಕು ಅಂತ ನಾವು ಇಲ್ಲಿ ಅವ್ರ ಮೇಲೆ ನೋಡಿ, ಇವರು ಅವರು ಅಂತ ಅಲ್ಲ, ಯಾರೇ ಆಗಲಿ ಒಳ್ಳೆ ಮಾತಿಗೆ ಸ್ಪಂದನೆ ಕೊಟ್ಟು ಸುಧಾರಣೆ ಆಗಿ ಹಿಂದೆ ಏನ್ ಮಾಡಿದ್ದಾರೆ ಅನ್ನೋದು ನಾನೇನು ಅದನ್ನ ಕಂಪ್ಲೀಟ್ಲಿ ನಾನು ಅದನ್ನ ಕೈ ಬಿಡ್ತಾ ಇಲ್ಲ. ಆದ್ರೆ ಇವತ್ತು ಜನಪರ ಕೆಲಸ ಮಾಡಿ ಅಂತ ನಾವು ಹೇಳಿದಾಗ ಸುಧಾರಣೆ ಆಗಿ ಮಾಡಿದ್ರೆ ಅವ್ರಿಗೆ ನಾವೆಲ್ಲ ರೀತಿ ಗೌರವ ಕೊಡ್ತೇವೆ. ಆದ್ರೆ ಹೇಳಿದ್ದನ್ನ ಧಿಕ್ಕರಿಸಿ ನಾನ್ ಮಾಡೋದೇ ಸರಿ ಅಂತ ಮಾಡಿದ್ರೆ ಅವ್ರಿಗೂ ಕೂಡ ಎಲ್ಲ ನಾವೇನು ಅಷ್ಟು ಅಸಹಾಯ ಇರಲ್ಲ. ಅವ್ರಿಗೂ ಹೇಗೆ ದಾರಿಗೆ ತರಬೇಕು, ಹೇಗೆ ಕೆಲಸ ಮಾಡಿಸ್ಬೇಕು, ಅದನ್ನ ನಾವು ಮಾತು ಮುಖಾಂತರ ನಾನು ಹೇಳಕ್ ಹೋಗೋದನ್ನ ಹೆಂಗ್ ಮಾಡ್ಬೇಕು ಹಂಗ್ ಮಾಡ್ತೀವಿ. ಅವ್ರ ಆಕ್ಷನ್ಸ್ ವಿಲ್ ಸ್ಪೀಕ್. ಬೇಕಾದಷ್ಟಿದ್ದಾರೆ, ಬೆಂಗಳೂರು ಸುತ್ತಮುತ್ತನೂ ಇದ್ದಾರೆ, ಎಲ್ಲೆಲ್ಲೂ ಇದ್ದಾರೆ, ಎಲ್ಲೇ ಇರ್ಲಿ ಮಾಡ್ತಾ ಇದೀವಿ. ಅವ್ರಿಗೂ ಏನು ಸರಿ, ಸರ್ವೆಗೆ ಸಂಬಂಧಪಟ್ಟಂತೆ ವಿಷಯ ನಿಮ್ಗೆ ಗೊತ್ತಿಲ್ಲ, ನಾನು ಹೇಳಕ್ ಹೋಗೋದಿಲ್ಲ, ಅದು ಅವರ್ ವರ್ಕ್ ವಿಲ್ ಸ್ಪೀಕ್. ಸರ್, ಸರ್ವೆಗೆ ಸಂಬಂಧಪಟ್ಟಂತೆ ಇನ್ ಕಾಲಮಿತಿಯೊಳಗೆ ಅರ್ಜಿಗಳು ಕೊಟ್ರೆ ಸರ್ವೆ ಆಗ್ತಾ ಇಲ್ಲ. ಒಂದು ಲಿಮಿಟೆಡ್ ಪೀರಿಯಡ್ ಆದ ತಕ್ಷಣ ಅದು ರಿಸಲ್ಟ್ ಆಗಿಬಿಡ್ತದೆ. ಮತ್ತೆ ಅಗೇನ್ ಮತ್ತೆ ಸರ್ವೆಗೆ ಅರ್ಜಿ ಸಲ್ಲಿಸಬೇಕು. ಇದರಿಂದ ಪ್ರಾಬ್ಲಮ್ ಆಗ್ತದೆ ಬಹಳ ಕಡೆ. ನೋಡಿ, ನೀವು ಕೇಳಿದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಾನು ಹೇಳಬಹುದು. ಹಿಂದೆ ಸರ್ಕಾರದಲ್ಲಿ ನನ್ನ ಹತ್ರ ಡೇಟಾ ಇದೆ. ಒಂದು ಹದ್ದುಬಸ್ತಿಗೆ ಅರ್ಜಿ ಹಾಕಿದ್ರೆ 8 ತಿಂಗಳು, 10 ತಿಂಗಳು, 12 ತಿಂಗಳು ತಗೊಳ್ತಾ ಇತ್ತು ಒಂದು ಹದ್ದುಬಸ್ತು ಅರ್ಜಿ ಮಾಡಿ. ಹೋದ್ ಬಾರಿನೂ ತಮ್ಗೆ ಹೇಳಿದೆ, ಎಲ್ಲೂ ಬೇಡ. ಈ ಹಿಂದೆ ಮುಖ್ಯಮಂತ್ರಿಯವರು ಆಗಿದ್ದ ಜಿಲ್ಲೆಯಲ್ಲಿ ಬೇಕಾದ್ರೆ ನೀವು RKಯಲ್ಲಿ ಅರ್ಜಿ ಹಾಕಿ, ನಿಮ್ಗೆ ರಿಪ್ಲೈ ಕೊಡ್ತೇನೆ. ಒಂದು ಹದ್ದುಬಸ್ತು ಅರ್ಜಿ ಮಾಡಕ್ಕೆ 10 ತಿಂಗಳು, 12 ತಿಂಗಳು ಆಗ್ತಾ ಇತ್ತು ಸರ್ವೆ ಮಾಡಕ್ಕೆ. ಇವತ್ತು 14 ದಿನದಲ್ಲಿ ಮಾಡ್ತಾ ಇದ್ದಾರೆ. 16 ದಿನ. ಒಂದು ಲೆವೆನಿ ಸ್ಕೆಚ್ ಮಾಡಕ್ಕೆ 3 ರಿಂದ 6 ತಿಂಗಳು ತಗೊಳ್ತಾ ಇದ್ರು. ಆ ಜಿಲ್ಲೆಯಲ್ಲಿ ಮಾತ್ರ ಹೇಳ್ತಾ ಇದ್ದೀನಿ ನಾನು. ಇವತ್ತು 10 ದಿನದಲ್ಲಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಾನು ಹೇಳೋದನ್ನ ನೀವು ಆಯ್ಕೆಯಲ್ಲಿ ಹಾಕ್ಬಿಟ್ಟು
ಹೌದಾ ಇಲ್ವಾ ಅಂತ ಬೇಕಾದ್ರೂ ನೀವು ಸರ್ಟಿಫೈಡ್ ಕಾಪಿ ರಿಪ್ಲೈ ತೆಗೆದುಕೊಳ್ಳಿ. 6 ತಿಂಗಳು 8 ತಿಂಗಳು 10 ತಿಂಗಳು ಕಾಯ್ಬೇಕಾಗಿತ್ತು ಒಂದು ಸರದಿ ಬರ್ಲಿಕ್ಕೆ, ಅದು ಬಸ್ಗೆ ಅಥವಾ ಏರಿಯೇಷನ್ಗೆ ಅಂತ. ಇವತ್ತು ಅವುಗಳನ್ನ 10 ಕೆಲವು ಜಿಲ್ಲೆಯಲ್ಲಿ 20 ದಿನ ಇವತ್ತಿಗೂ ಇದೆ, 25 ದಿನದವರೆಗೂ ಹೋಗಿದೆ ಮ್ಯಾಕ್ಸಿಮಮ್. ಆದ್ರೆ ವಿತಿನ್ 1 ಮಂತ್ ಇವತ್ತು ಕೆಲವು ಜಿಲ್ಲೆಯಲ್ಲಿ 6 ದಿನಕ್ಕೆ ಬರ್ತಾ ಇದೆ, 8 ದಿನಕ್ಕೆ ಬರ್ತಾ ಇದೆ. ಕೆಲವು ಜಿಲ್ಲೆಯಲ್ಲಿ ಸ್ವಲ್ಪ ವರ್ಕ್ಲೋಡ್ ಜಾಸ್ತಿ ಇರೋ ಕಡೆ 20 ದಿನಕ್ಕೆ ಹೋಗ್ತಾ ಇದೆ. ಸೊ ಮ್ಯಾಕ್ಸಿಮಮ್ ನಾನು 1 ತಿಂಗಳ ಮೇಲೆ ಎಲ್ಲೂ ತ್ರಾಸ ಆಗಬಾರ್ದು ಅಂತ ಹೇಳಿದೆ. ಸೊ ಹಿಂದೆ 7-8 ತಿಂಗಳು ಆಗೋದು ಸರಾಸರಿ ಇವತ್ತು ಅಷ್ಟೇ ತಿಳಿಸಿದೆ. ಹಾಗಂತೇಳಿ ಯಾವುದೂ ಕೇಸು ಮೀರೇ ಇಲ್ವಾ ಅಂತ ಮೀರಿರುತ್ತೆ. ಕೆಲವು ಸ್ಟ್ರೇ ಕೇಸಸ್ ಏನಾಗುತ್ತೆ, ಕಾಂಪ್ಲಿಕೇಶನ್ ಇರುತ್ತೆ. ಅವ್ರದ್ದು ಕಾಲಮ್ 3 ಅಂತ ಇದೆ, ಕಾಲಮ್ 9 ಅಂತ ಇದೆ. ಅವೆರಡು ಮ್ಯಾಚ್ ಆಗಲಿಲ್ಲ ಅಂತ ಹೇಳಿದ್ರೆ ಅದು ಮುಖದಮೆ ಆಗಿ ಪರಿವರ್ತನೆ ಆಗುತ್ತೆ. ಅಲ್ಲಿ ಇತ್ಯರ್ಥ ಆಗಿ 3, 9, 2 ಮ್ಯಾಚ್ ಆಗಿ ಬಂದ್ಮೇಲೆ ಮಾತ್ರ ನಾವು ಸರ್ವೆ ಮಾಡ್ಲಿಕ್ಕೆ ಆಗುತ್ತೆ. ಅಂತದ್ದು ಪ್ರಾಬ್ಲಮ್ ಇಲ್ಲದೆ ಇರೋ ಕೇಸುಗಳಲ್ಲಿ 10 ದಿನ 15 ದಿನ 20 ದಿನಕ್ಕೆ ಇವತ್ತು ಸರ್ವೆ ಮಾಡ್ತಾರೆ. ಸರ್, ಈಗ ಇಡೀ ಸ್ಟೇಟ್ ಅಲ್ಲಿ ರೆವಿನ್ಯೂ ಸೈಟ್ಗಳಿಗೆ ಬಿ ಖಾತಾ ಪ್ರೋಸೆಸ್ ಮಾಡ್ತಾ ಇದ್ದೀರಾ, ಆದ್ರೆ ಬೆಂಗಳೂರು ಸಿಟಿ ಲಿಮಿಟ್ಸ್ ಅಲ್ಲಿ ಯಾಕೆ ಮಾಡ್ತಾ ಇಲ್ಲ ಅಂತ? ಈಗ ಬೆಂಗಳೂರು ಸಿಟಿಯಲ್ಲೂ ಅವಕಾಶ ಇದೆ. ಬಿಬಿಎಂಪಿ ಅವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಅವ್ರೇನ್ ಹೇಳ್ತಾ ಇದ್ದಾರೆ, ನೀವು ಬಿ ಖಾತಾ ಸೈಟ್ ಇದ್ರೂ ಕೂಡ ನೀವು ಆಕ್ಚುಲಿ ಎ ಖಾತಾ ಮಾಡಿಸ್ಕೊಳ್ಬಹುದು ಅಂತ ಅದಕ್ಕೆ ಒಂದು ಆಪ್ಷನ್ ಅನ್ನ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ. ಅವರು ಇನ್ನ ಜನಪರವಾಗಿ ಒಂದು ಹೆಜ್ಜೆ ಮುಂದೆಯನ್ನ ಇಟ್ಟಿದ್ದಾರೆ, ಅದನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಆ ಕಾರಣಕ್ಕೆ ಬಿ ಖಾತಾ ಬೆಂಗಳೂರಲ್ಲಿ ಇಲ್ಲ ಅಂತಲ್ಲ, ಎ ಖಾತಾಗೆ ಬನ್ನಿ ಅಂತ ಅವರು ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಆ ಒಂದು ಆಪ್ಷನ್ ಇನ್ನೊಂದಷ್ಟು ಜನಪರವಾಗಿ ಇಲ್ಲ ಆಯ್ತು. ಇಷ್ಟು ದಿನ ಎಲ್ಲರಿಗೂ ಬಿ ಖಾತಾ ಕೊಟ್ಟಿದ್ದಾರೆ. ಈಗ ಇನ್ಮೇಲೆ ಅವ್ರು ಏನ್ ಹೇಳ್ತಾ ಇದ್ದಾರೆ, ಹೊಸದಾಗಿ ನೀವು ಬಿ ಖಾತಾ ಮಾಡಿಸ್ಕೊಳ್ಳೋದಿದ್ರೆ ಎ ಖಾತಾನೇ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಅದು ಜನಕ್ಕೂ ಅರ್ಥ ಆಗ್ಬೇಕು. ಕೆಳಗಿನ ಅದು ಸ್ವಲ್ಪ ಹೇಗೆ ಅವರೇ ಎಕ್ಸ್ಪ್ಲೈನ್ ಮಾಡಿ. ಹೇಗೆ ಅಂದ್ರೆ ಈಗ ಅಲ್ಲಿ ಯಾವುದೋ ಒಂದು ಇರ್ರೆಗ್ಯುಲರ್ ಅಂದ್ರೆ ಅನಾಥರೈಸ್ ಲೇಔಟ್ ಆಗಿದೆ. ಅಲ್ಲಿರೋ ರಸ್ತೆಯನ್ನ ಅವರು ಪಬ್ಲಿಕ್ ರಸ್ತೆ ಅಂತ ಡಿಕ್ಲೇರ್ ಮಾಡ್ತಾರೆ. ಪಬ್ಲಿಕ್ ರಸ್ತೆ ಅಂತ ಡಿಕ್ಲೇರ್ ಮಾಡಿದ್ಮೇಲೆ ಅಲ್ಲಿರುವಂತಹ ಸೈಟ್ ಯಾವುದೇ ಇದ್ರು ಕೂಡ ಅವರು ಸಿಂಗಲ್ ಸೈಟ್ ಅನ್ನ ಏಕಾತಾಗಿ ಕನ್ವರ್ಟ್ ಮಾಡ್ತಾರೆ. ಸಿಂಗಲ್ ಸೈಟ್ ಅನ್ನು ನೀವು ನಾಳೆ ಬೇಕಾದ್ರೆ ಪ್ಲಾನ್ ಅಪ್ರೂವಲ್ಗೂ ಅಪ್ಲೈ ಮಾಡಬಹುದು. ಪ್ಲಾನ್ ಅಪ್ರೂವಲ್ ಸಿಗುತ್ತೆ. ಪ್ಲಾನ್ ಪ್ರಕಾರ ಮನೆ ಕಟ್ಟಿದ್ರೆ ಮನೆಗೂ ಏಕಾತ ಸಿಗುತ್ತೆ. ಸೊ ಆ ಒಂದು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಬಹಳ ಒಳ್ಳೆ ಆಲೋಚನೆ ಅವರು ಬಿಬಿಎಂಪಿ ಅವರು ತುಷಾರ್ ಅವರು ಮತ್ತೆ ಮುನೀಶ್ ವಕೀಲ್ ಇವರೆಲ್ಲ ಸೇರಿ ಡೆವಲಪ್ ಮಾಡಿದ್ದಾರೆ. ಹೇಗೆ ಅಂದ್ರೆ ಉದಾಹರಣೆಗೆ ನಿಮ್ಗೆ ಅರ್ಥ ಆಗುವಂಗೆ ಹೇಳೋದಾದ್ರೆ ಗ್ರಾಮ ಠಾಣ ಒಳಗಡೆ ಒಂದು ರಸ್ತೆ ಇದೆ. ಆ ರಸ್ತೆ ಮೇಲೆ ನಿಮ್ದು ವಿತರಿತ ಸೈಟ್ ಇದ್ರೆ ಅದಕ್ಕೆ ಯಾವ ಪ್ಲಾನ್ ಅಪ್ರೂವಲ್ ಅಂದ್ರೆ ಏನು ಲೇಔಟ್ ಅಪ್ರೂವಲ್ ಬೇಕಾಗಿಲ್ಲ. ಅದು ಪಬ್ಲಿಕ್ ರೋಡ್ ಮೇಲೆ ನಿಮ್ದು ಮನೆ ಇದೆ ಅಂತ ನೇರವಾಗಿ ನಿಮ್ಗೆ ಏಕಾತಾಗಿ ಎಲಿಜಿಬಲ್. ಅದೇ ಕಾನ್ಸೆಪ್ಟ್ ಅನ್ನ ಇಲ್ಲಿ ಅಪ್ಲೈ ಮಾಡಿ ರಸ್ತೆಗಳನ್ನ ಪಬ್ಲಿಕ್ ರಸ್ತೆ ಅಂತ ಡಿಕ್ಲೇರ್ ಮಾಡಿ ಆ ರಸ್ತೆ ಮೇಲೆ ಇರುವಂತಹ ಖಾಲಿ ಸೈಟ್ ಏಕಾತ ಕೊಡೋದಕ್ಕೆ ಅವರೇ ಮಾಡ್ತಾರೆ. ಇಲ್ಲಿಗಲ್ ಲೇಔಟ್ ಇದ್ರೆ ಮತ್ತೆ ಹೇಗೆ ಸರ್ ಅದು ಕನ್ವರ್ಟ್ ಆಗುತ್ತೆ? ಲೇಔಟ್ ಅನ್ನ ಲೀಗಲ್ ಮಾಡಕ್ ಆಗಲ್ಲ, ಸೈಟ್ಗೆ ಆಪ್ಷನ್ ಕೊಡ್ತಾ ಇದ್ದಾರೆ. ಈಗ ಬಿ ಖಾತಾದಲ್ಲಿ ಇದ್ರೆ ಅದು ಬಿ ಖಾತಾ ಮುಂದುವರಿಯುತ್ತೆ. ಬಿ ಖಾತಾ ಇದ್ದು ಖಾಲಿ ಸೈಟ್ ಇದ್ರೆ ಎ ಖಾತಾಗೆ ಮಾಡ್ಕೊಳಕ್ಕೂ ಅವರೊಂದು ಅವಕಾಶ ಮಾಡ್ಕೊಡ್ತಾ ಇದ್ದಾರೆ. ಪ್ರಚಾರ ಮಾಡಿಲ್ಲ ಸರ್ ಇದು, ಇಡೀ ಸ್ಟೇಟ್ ಅಲ್ಲಿ ಬಿ ಖಾತಾ ಪ್ರೋಸೆಸ್ ಆಯ್ತು. ಬಿಬಿಎಂಪಿ ಯಾಕೆ ಇದನ್ನ ಪ್ರಚಾರ ಮಾಡಿ? ಬಿಬಿಎಂಪಿಯಲ್ಲಿ ಹೈಯೆಸ್ಟ್ ಪ್ರೋಗ್ರೆಸ್ ಆಗಿದೆ. ಈ ಹೊಸ ಆಪ್ಷನ್ ಗೊತ್ತಿಲ್ಲ ಅಷ್ಟೇ. ಬೇರೆ ಬಿಬಿಎಂಪಿಯಲ್ಲಿ 6 ಲಕ್ಷ ಈ ಖಾತಾ ಇಶ್ಯೂ ಆಗಿದೆ. ಅದರಲ್ಲಿ ಬಿ ಖಾತಾನು ಸೇರ್ಕೊಂಡಿದೆ. ಬಿ ಖಾತಾನು ಸೇರಿ 6 ಲಕ್ಷ. ಹಿಂದೆ ಮಾಡಿರೋರಿಗೆ ಖಾತಾ ಸಿಗುತ್ತೆ, ಈಗ ಮಾಡಿದವ್ರಿಗೆ ಸಿಗೋದಿಲ್ಲ. ಮಾಡಬಾರ್ದು. ಅಕ್ಟೋಬರ್ಗೆ ಆಗೋಗಿದೆ. ಅಕ್ಟೋಬರ್ ಮೊದಲು ಪರ್ಚೇಸ್ ಮಾಡಿದ್ರೆ ಖಾತಾ ಸಿಗುತ್ತೆ. ಅಕ್ಟೋಬರ್ ಪರ್ಚೇಸ್ ಮಾಡಿದ್ರೆ ಇದು ಅದು ಕ್ರಿಮಿನಲ್ ಅಫೆನ್ಸ್ ಆಗುತ್ತೆ. ಈ ನಿಮ್ಮ ರಕ್ತದ ಕ್ಷೇತ್ರದಲ್ಲಿ ಸರ್ ಚನ್ನರಾಯಪಟ್ಟಣದಲ್ಲಿ ನಿರಂತರ ಹೋರಾಟ ನಡೀತಾ ಇದೆ. ಅಲ್ಲಿ ಹನುಮಪ್ಪನಗುಡಿ, ಕೊಟ್ಟಿಗೆ, ಕೆರೆ, ದ್ರಾಕ್ಷಿ ತೋಟ ಎಲ್ಲವೂ ಕೂಡ ಸ್ವಾಧೀನ ಆಗಿದೆ ಸರ್. ಹೋರಾಟ ನಡೀತಾ ಇದೆ. ಹಿಂದೆ ನೀವು ಅಪೋಸಿಟ್ ಪಾರ್ಟಿ ಸರಿ ಮಾಡಿಕೊಡ್ತೀನಿ ಭರವಸೆ ಮಾಡಿ. ರೆವಿನ್ಯೂ ಮಿನಿಸ್ಟರ್
ಅವ್ರಿಗೆ ನ್ಯಾಯ ಕೊಡುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ಸರ್ಕಾರದಿಂದ ಆಗುತ್ತೆ ಸರ್. ನಾಳೆ ಮುಖ್ಯಮಂತ್ರಿಗಳು ಅಲ್ಲಿ ರೈತರ ಜೊತೆ ಸಭೆ ಇಟ್ಕೊಂಡಿದ್ದಾರೆ. ಎಲ್ಲ ರೈತರ ಜೊತೆ ಸಮಾಲೋಚನೆ ಮಾಡ್ತಾ ಇದ್ದಾರೆ. ನಾವೇನು ಸಮಸ್ಯೆಯಿಂದ ದೂರ ಉಳಿದಿಲ್ಲ. ಆಮೇಲೆ ರೈತರ ಜೊತೆ ನಿರಂತರ ಸಂಪರ್ಕ ಇಟ್ಕೊಂಡಿದ್ದೇವೆ. ಆಮೇಲೆ ಒಂದಲ್ಲ 16 ಚರ್ಚೆಗಳನ್ನ ರೈತರ ಜೊತೆ ಮಾಡ್ತಾ ಇದ್ದೇವೆ. ನಾಳೆ ಮುಖ್ಯಮಂತ್ರಿಗಳು ಬಹುಶಃ 3ನೇ ಬಾರಿಗೆ 4ನೇ ಬಾರಿಗೆ ಅವ್ರ ಜೊತೆ ಸಭೆ ಇಟ್ಕೊಂಡಿದ್ದಾರೆ. ಚರ್ಚೆ ಮಾಡಿ ಒಂದು ತೀರ್ಮಾನ ತಗೊಂಡಿದ್ದಾರೆ. ರೈತರ ಜೊತೆ ಸಮಾಲೋಚನೆಯನ್ನು ಮಾಡ್ತಾ ಇದ್ದಾರೆ. ಸರ್ ಏನಂದ್ರೆ ಈ ರೈತರದ್ದು ಒಂದು ಡಿಮಾಂಡ್ಸ್ ಇಲ್ಲ. ಡಿಮಾಂಡ್ಸ್ ನ್ಯಾಯಸಮ್ಮತ ಜನರು ಕೃಷಿ ಭೂಮಿಯನ್ನು ಬೆಳಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಕೈಗಾರಿಕೆಗೆ ಬದಲಾಗಿ ಕೃಷಿ ಭೂಮಿಯ ಬಹಳ ಮುಖ್ಯ ಅಂತ ಏನು ಅಪೋಸಿಷನ್ ಮಾಡಿ ಲೀಡರ್ ಹೇಳಿಲ್ಲ. ಸೊ ಈಗ ಅವರು ಹೋರಾಟ ಮಾಡ್ತಿದ್ದಾರೆ ಸರ್. ರೈತರ ಹಕ್ಕು ಹೋರಾಟ ಮಾಡ್ತಕ್ಕಂಥ ನಾಳೆ ಮುಖ್ಯಮಂತ್ರಿಗಳೇ ಅವ್ರ ಜೊತೆ ಸಭೆ ಇಟ್ಕೊಂಡಿದ್ದಾರೆ. ನಾವು ಎಲ್ಲ ಇಂಡಸ್ಟ್ರೀಸ್ ಕೂಡ ಇರ್ತಾರೆ. ನೀವು ಸಮಾಲೋಚನೆ ಮಾಡಿ ಒಂದು ತೀರ್ಮಾನ ಮಾಡ್ತೇವೆ. ರೈತರ ಜೊತೆ ನಾವೇನು ರೈತರಿಗೆ ವಿರುದ್ಧ ಇಲ್ಲ. ಅವ್ರ ಜೊತೆ ಸಮಾಲೋಚನೆ ಜೊತೆ ನಾವಿದೆ. ಏನು ಯಾವುದು ಫೋರ್ಸಿಬಲ್ ಆಕ್ಷನ್ ಮಾಡ್ತಾ ಇಲ್ಲ. ಪ್ರಶ್ನೆ ಒಂದು ಕಾಂಪಿಟೇಟಿವ್ ಹೆಲ್ಪ್ ಮಾಡಬೇಕು ಅಂತ ಪ್ರಪೋಸಲ್ ಇಲ್ಲ. ಇಲ್ಲಿ ಏನಿಲ್ಲ, ಸಲಹೆ ಇದೆ ಅಷ್ಟೇ. ಮುಖ್ಯಮಂತ್ರಿಗಳು ಪ್ರತಿ ತಿಂಗಳು ಯಾವ್ದಾವ್ದು ಆದಾಯ ಬರುವಂತ ಇಲಾಖೆಗಳಿದ್ದಾವೆ. ಅದನ್ನು ಪ್ರತಿ ತಿಂಗಳು ಏನ್ ಆದಾಯ ಬಂದಿದೆ ಬಂದಿಲ್ಲ, ಪ್ರಗತಿ ಏನು ಕುಂಠಿತ ಏನು ಅನ್ನೋದನ್ನ ಪ್ರತಿ ತಿಂಗಳು ಮುಖ್ಯಮಂತ್ರಿಗಳು ರಿವ್ಯೂ ಮಾಡ್ತಾರೆ. ಅವ್ರ ವಾಡಿಕೆ ಯಾವಾಗ 4 ಹೇಗೆ ಆದಾಯ ಸಂಪನ್ಮೂಲ ಕ್ರೋಢೀಕರಣ ಅಂತ 4 ವಿಷಯಗಳು ಚರ್ಚೆ ಆಗ್ತವೆ. ಅದು ಸ್ವಾಭಾವಿಕ. ಪ್ರತಿ ತಿಂಗಳು ನಡೆಯುವಂತದ್ದು. ಪ್ರತಿ ತಿಂಗಳು ನಮ್ಗೆ ರೆವಿನ್ಯೂ ಪೊಸಿಷನ್ ಏನು ಅಂತ ಈಗ ಅವರೇ ಫೈನಾನ್ಸ್ ಮಿನಿಸ್ಟರ್ ಜಾಬ್ ಅದು. ಪ್ರತಿ ತಿಂಗಳು ಆದಾಯ ನಮ್ಗೆ ಪ್ರತಿ ತಿಂಗಳು ಟಾರ್ಗೆಟ್ ಇರುತ್ತೆ. ಬಂದಿದ್ಯಾ ಇಲ್ವಾ ಅಂತ ಲೆಕ್ಕ ಹಾಕೋದು ನೋಡೋದು ಫೈನಾನ್ಸ್ ಮಿನಿಸ್ಟರ್ ಕರ್ತವ್ಯ. ಅದು ಅದನ್ನ ಅವ್ರು ಮಾಡ್ತಾ ಇರ್ತಾರೆ. ಅಲ್ಲಿ ಆದಾಯ ಸುಧಾರಣೆ ನಾನಾ ಚರ್ಚೆಗಳಾಗ್ತವೆ. ಹಳೇದು ಈಗ ಇಲ್ಲ ಕನೆಕ್ಟ್ ಮಾಡ್ತಾ ಇದೀವಿ. ಗೊತ್ತಿಲ್ಲ ಯಾರ್ಯಾರು ಪಟ್ಟಿ ಮಾಡಿದ್ದೇವೆ. ಮುದ್ರಾಂಕ ಶುಲ್ಕ ಯಾರ್ಯಾರು ಸ್ಟ್ಯಾಂಪ್ ಡ್ಯೂಟಿ ಕಟ್ತಾ ಇಲ್ಲ ಅವ್ರನ್ನೆಲ್ಲ ಪಟ್ಟಿ ಮಾಡಿ ಈಗ ಅವ್ರ ಹತ್ರನೂ ಕೂಡ ವಸೂಲಿ ಮಾಡೋದಕ್ಕೆ ಮಾಡ್ತೀವಿ. ಕೆಲವು ಸಣ್ಣ ಪುಟ್ಟ ಕೇಸಸ್ ಇದೆ, ಕೆಲವು ದೊಡ್ಡ ಕೇಸಸ್ ಇದೆ. ಪಟ್ಟಿ ಮಾಡ್ತಾ ಇದೀವಿ. ತುಮಕೂರು ಡಿಸಿ ವಿರುದ್ಧ ದೂರು ದಾಖಲಾಗಿದೆ ಸರ್. 40 ಎಕರೆ ಗೌರ್ಮೆಂಟ್ ಜಮೀನು ಇಲ್ಲಿಗೆಲ್ಲ ಖಾತೆ ಮಾಡಿದ್ದಾರೆ. ಕುಸ್ವಾಮಿಗೌಡರು MLA ಕುಸ್ವಾಮಿಗೌಡರು ಮಗನ ಹೆಸರಿಗೆ ಅಂತ ನಾನು RC ಅವರಿಗೆ ಹೇಳಿದ್ದೇನೆ. ಅದನ್ನ ಸ್ವಲ್ಪ ಏನಿದೆ ಸತ್ಯಾಸತ್ಯತೆಯನ್ನ ವಿಚಾರ ಮಾಡಿ ವರದಿ ಕೊಡಿ ಅಂತ RC ಅವರಿಗೆ ಈಗ ಮಳೆ ತಮಗೆಲ್ಲ ಗೊತ್ತಿರೋ ಹಾಗೆ ಜೂನ್ ತಿಂಗಳಿನಲ್ಲಿ ಮಲೆನಾಡು ಮತ್ತು ಈ ಭಾಗದಲ್ಲಿ ಕರಾವಳಿ ಭಾಗದಲ್ಲಿ ವಾಡಿಕೆಗಿಂತ ಹೆಚ್ಚು ಮಳೆ ಆಗಿದೆ. ಕೆಲವು ಜಿಲ್ಲೆಯಲ್ಲಿ 85% ಹೆಚ್ಚಾಗಿದೆ. ಕೆಲವು ಜಿಲ್ಲೆಯಲ್ಲಿ 40% ಹೆಚ್ಚಾಗಿದೆ. ಕೆಲವು ಜಿಲ್ಲೆಯಲ್ಲಿ 50% ಹೆಚ್ಚಾಗಿದೆ. ಬಯಲುಸೀಮೆ ಜಿಲ್ಲೆಗಳಲ್ಲಿ ವಾಡಿಕೆ ಅಷ್ಟು ಮಳೆ ಆಗಿದೆ. ಒಂದು 2-3% ಕಡಿಮೆ ಆಗಿದೆ. ಕೆಲವು 2-3% ಜಾಸ್ತಿ ಆಗಿದೆ. ಸೊ ಇದರಲ್ಲಿ ಇಲ್ಲಿವರೆಗೂ ಕೂಡ ಅಲ್ಲಿ ಸ್ವಲ್ಪ ಮನೆಗಳು ಒಂದು 40 ಮನೆ ಅಷ್ಟು ಹಾನಿ ಆಗಿದೆ. ಅವರಿಗೆಲ್ಲ ಪರಿಹಾರ ಕೊಟ್ಟಿದ್ದೇವೆ. ಜಾನುವಾರು ಹಾನಿಗಳು ಕೂಡ ಅಲ್ಲಿ ಇಲ್ಲಿ ಆಗಿದೆ. ಅವರಿಗೆಲ್ಲ ಪರಿಹಾರ ಕೊಟ್ಟಿದ್ದೇವೆ. ಮುಖ್ಯವಾಗಿ ನಾನು ಇವತ್ತು ಡಿಸಿಗಳ ಹತ್ರ ಮಾತಾಡುವಾಗ ನೆಕ್ಸ್ಟ್ ಇನ್ನ ಬರುವ ದಿನಗಳಲ್ಲಿ ಜುಲೈ ಆಗಸ್ಟ್ ಹೆಚ್ಚು ಮಳೆ ಆಗುವಂತ ತಿಂಗಳುಗಳು. ಇಲ್ಲಿ ಬಹಳ ಹೈ ಅಲರ್ಟ್ ಇರಬೇಕು. ಅದರಲ್ಲೂ ಕೃಷ್ಣಾ ನದಿ ತಪ್ಪಲಿನಲ್ಲಿ ಕಣಿವೆಯಲ್ಲಿ ಆ ಭಾಗದಲ್ಲಿ ಇನ್ನಷ್ಟು ಎಚ್ಚರಿಕೆ ಇರಬೇಕು. ಕೇಂದ್ರ ಸರ್ಕಾರ ಹವಾಮಾನ ಇಲಾಖೆಯವರ ಪ್ರಕಾರ ಕೃಷ್ಣಾ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಹೆಚ್ಚು ಮಳೆ ಆಗುತ್ತೆ ಜುಲೈನಲ್ಲಿ ಆಗಸ್ಟ್ ನಲ್ಲಿ ಅಂತ ಹೇಳಿದ್ದಾರೆ. ಇನ್ನು ಉಳಿದ ಪ್ರದೇಶದಲ್ಲಿ ವಾಡಿಕೆಯಷ್ಟು ಮಳೆ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅವರಿಗೆ ಮುನ್ಸೂಚನೆಯನ್ನ ಕೊಟ್ಟಿದ್ದೇನೆ. ಮತ್ತು ಈಗ ಜಿಲ್ಲಾಧಿಕಾರಿಗಳು ಮತ್ತು ತಹಶೀಲ್ದಾರರ ಹಂತದಲ್ಲಿ ಸುಮಾರು 1,000 ಕೋಟಿ ರೂಪಾಯಿ ಅಲ್ಲಿನ ವಿಪತ್ತು ನಿರ್ವಹಣೆಗೆ ನಾವು ಹಣವನ್ನು ಒದಗಿಸಿಕೊಟ್ಟಿದ್ದೇವೆ ಆಲ್ರೆಡಿ. ಸೊ ಸದ್ಯಕ್ಕೆ ಆಗಿರುವಂತಹದ್ದು ಎಲ್ಲ ಅಲ್ಲಿ ಸ್ವಲ್ಪ ಹಾನಿ ಆಗಿದೆ, ಇಲ್ಲ ಅಂತಲ್ಲ, ಬಟ್ ಕಂಟ್ರೋಲ್ ಅಲ್ಲಿ ಇದೆ. ನೆಕ್ಸ್ಟ್ ಈಗೇನು ಜುಲೈ 15ರ ನಂತರ ಸ್ವಲ್ಪ ಮಳೆ ಮತ್ತೆ ಜಾಸ್ತಿ ಆಗುತ್ತೆ. ಆ ಸಂದರ್ಭದಲ್ಲಿ ನಾವು ವಿಶೇಷ ಎಚ್ಚರಿಕೆ ವಹಿಸಬೇಕು. ಅದನ್ನ ನಾನು ಇವತ್ತೆಲ್ಲ ಡಿಸಿಗಳಿಗೆ ಹೇಳಿದ್ದೇನೆ. ಹೈ ಅಲರ್ಟ್ ಅಲ್ಲಿ ಇರಬೇಕು ಅಂತಕ್ಕಂಥದ್ದು. ಈಗ ಸದ್ಯಕ್ಕೆ ಸ್ವಲ್ಪ ಮಳೆ ಒಂಚೂರು ಹಿಂದೆ ಜೂನ್ಗೆ ಹೋಲಿಕೆ ಮಾಡಿದ್ರೆ ಒಂದು ಸ್ವಲ್ಪ ಮಾಡರೇಟ್ ಆಗಿದೆ.
ಸೊ ಒಂಥರ ಈಗ ಮಧ್ಯದಲ್ಲಿ ಸ್ವಲ್ಪ ಬ್ರೇಕ್ ಇದೆ, ಸ್ವಲ್ಪ ರಿಲೀಫ್ ಸಿಕ್ಕಿದೆ. ಮತ್ತೆ ಜಾಸ್ತಿ ಆಗುವಾಗ ಇನ್ಮೇಲೆ ಇನ್ನೂ ಸ್ವಲ್ಪ ಸೀರಿಯಸ್ ಆಗಿ ಮನೆ ಕೊರತೆ ಕೊರತೆ ಇಲ್ಲ, 2-3% ಕಡಿಮೆ ಆಗಿದೆ. ಅದನ್ನ ಕೊರತೆ ಅಷ್ಟೇ ಹೇಳೋದು. ನಮ್ಗೆ 20% ಕಮ್ಮಿ ಆದ್ರೆ ಆವಾಗ ಕೊರತೆ ಅಂತ ಹೇಳ್ತಾರೆ. ಸೊ ಆ ರೇಂಜ್ಗೆ ಥ್ಯಾಂಕ್ ಯು. ಫಾರೆಸ್ಟ್ ಮಿನಿಸ್ಟರ್ ಜೊತೆ ಮೀಟಿಂಗ್ ಇದೆ.